ಪ್ರಥಮದಲ್ಲಿ ಗುಡಿಯಲ್ಲಿರುವ ದೇವರೊಂದಿಗೆ ಗಡಿಯಲ್ಲಿರುವ ದೇವರನ್ನು ಸಹಿತ ಈ ಶುಭ ಸಾಯಂಕಾಲ ಸಂದರ್ಭದಲ್ಲಿ ಇವತ್ತಿನ 74ನೇ ಸ್ವಾತಂತ್ರ್ಯೋತ್ಸವದ ದಿವಸದಂದು ಸ್ಮರಿಸುತ್ತಾ ತಾಯಿ ಭಾರತಾಂಬೆಯ ಪವಿತ್ರ ಪಾದ ಕಮಲಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸಿ, ಇದೀಗ ತಾನೇ 15 ನಿಮಿಷಗಳ ಕಾಲ ಶ್ರೀರಂಗ್ ಪುರಾಣಿಕ್ ಅವರು ಕ್ರಾಂತಿಕಾರಿಗಳ ಇತಿಹಾಸವನ್ನು ಹೇಳಿದರು. ಅದರೊಂದಿಗೆ ಇದೀಗ ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಹಿತ್ಯ ಅಂತಕ್ಕಂಥ ವಿಷಯ. ಯಾಕಂದ್ರೆ ಸಾಹಿತ್ಯ ಅನ್ನೋದು ಹೇಗೆ ಕೆಲಸ ಮಾಡ್ತು, ಸ್ವಾತಂತ್ರ್ಯವನ್ನ ದೊರಕಿಸಿಕೊಡುವಲ್ಲಿ, ಸ್ವಾತಂತ್ರ್ಯ ಹೋರಾಟದ ಭೂಮಿಕೆಯನ್ನು ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಏನಿತ್ತು, ಅದರೊಟ್ಟಿಗೆ ಸಾಹಿತಿಗಳ ಪಾತ್ರ ಏನಿತ್ತು ಅಂತಕ್ಕಂಥ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಅದರಲ್ಲಿ ನಾವು 2 ವಿಭಾಗಗಳನ್ನು ಮಾಡ್ಕೊಳ್ಳೋದಾದ್ರೆ, ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಬಿಂಬಿಸಿರ್ತಕ್ಕಂಥ ದೇಶಭಕ್ತಿ ಗೀತೆಗಳ ರಚನೆ ಒಂದು ಕಡೆ ಆದರೆ, ಅದರೊಟ್ಟಿಗೆ ಹಲವಾರು ಪತ್ರಿಕೆಗಳ ಉಗಮ ಆಗ್ತದೆ. ರಾಷ್ಟ್ರೀಯತೆಯ ಚಿಂತನೆಗಳನ್ನು ಬಿತ್ತತಕ್ಕಂಥ ಪತ್ರಿಕೆಗಳು, ಇದು ಒಂದು ಭಾಗ ಆದರೆ, ಇನ್ನೊಂದು ಕಡೆಗೆ ರಾಷ್ಟ್ರೀಯತೆ ಮತ್ತು ಆತ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಾಹಿತ್ಯ ಕೃತಿಗಳ ರಚನೆ ಆಗ್ತದೆ. ಈ ರೀತಿ ನಾವು 2 ವಿಭಾಗಗಳಾಗಿ ನೋಡಿದಾಗ, ನಮ್ಮ ಭಾರತದ ಸ್ವತಂತ್ರ ಸಂಘರ್ಷ ಇತಿಹಾಸ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಇತಿಹಾಸ. ಸ್ವಾತಂತ್ರ್ಯ ನಮಗೆ ಬಹಳ ಸುಲಭವಾಗಿ ದಕ್ಕಲಿಲ್ಲ ಎಂಬುದಂತೂ ಸತ್ಯ. ನಾನಾ ಸಾಹೇಬ, ತಾತಾ ಟೋಪೆ ಇವರಿಂದ ಮೊದಲುಗೊಂಡು ನೇತಾಜಿ ಸುಭಾಷ್ ಚಂದ್ರ ಬೋಸರ ಸೈನಿಕ ಸಾಹಸದವರೆಗೆ ನಡೆದ ಘಟನೆಗಳು ಜಗತ್ತಿನ ಇತಿಹಾಸದ ಘಟಕಗಳನ್ನು ಕಾಂತಿಮಯಗೊಳಿಸಿರ್ತಕ್ಕಂಥದ್ದು. ಈ ಎಲ್ಲ ಪೂರಕವಾಗಿ ಸ್ವಾತಂತ್ರ್ಯ ಸಮರಕ್ಕೆ ಅಗತ್ಯವಾದ ಮಾನಸಿಕ ಹಿನ್ನೆಲೆಯನ್ನು, ವೈಚಾರಿಕ ಪರಿಸರವನ್ನು ಲೇಖನೀಯ ಮಾಧ್ಯಮದಿಂದ ನಿರ್ಮಿಸಿದ ಹತ್ತಾರು ಧೀಮಂತರ ಕೊಡುಗೆಯು ಸಕ್ರಿಯ ಕ್ರಾಂತಿಕಾರಿಗಳ ಜೀವಿತಾರ್ಪಣೆಗಿಂತ ಕಡಿಮೆ ಇದ್ದೇನಲ್ಲ. ಯಾಕಂತಂದ್ರೆ ಆಗಿನ ಸಾಹಿತಿಗಳಿಗೆ ಎಂಥ ಪರಿಸ್ಥಿತಿ ಅಂದ್ರೆ, ತಮ್ಮ ಲೇಖನಗಳನ್ನ ಪ್ರಕಟ ಮಾಡ್ತಕ್ಕಂಥ ಸ್ವಾತಂತ್ರ್ಯವೂ ಸಹಿತ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಯಾರಾದರೂ ಆ ರೀತಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ಬರೆದ್ರೆ ಆ ಸಾಹಿತ್ಯದ ಮೇಲೂ ನಿರ್ಬಂಧ, ಅನಂತರ ಇವರಿಗೆ ಕಾರಾಗೃಹ ಶಿಕ್ಷೆ. ಇಂತಹ ಸಂದರ್ಭದಲ್ಲಿಯೂ ಸಹಿತ ತಮ್ಮ ಜೀವನವನ್ನ ಒತ್ತೆ ಇಟ್ಟು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥ ಹಲವಾರು ಸಾಹಿತಿಗಳಿದ್ದಾರೆ. ಮೊದಲಿಗೆ ನಾವು ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯತೆಯನ್ನು ಬಿಂಬಿಸಿರ್ತಕ್ಕಂಥ ದೇಶಭಕ್ತಿ ಗೀತೆಗಳ ರಚನೆಕಾರರು ಮತ್ತು ಆ ದೇಶಭಕ್ತಿ ಗೀತೆಗಳನ್ನು ಒಂದಿಷ್ಟು ನೋಡೋದಾದರೆ, ಎಲ್ಲ ರಾಷ್ಟ್ರೀಯ ಕವಿಗಳು ಬೇರೆ ಬೇರೆ ವಿಷಯಗಳಲ್ಲಿ ಬರೆದಾದರೂ ಎಲ್ಲರೂ ಸದಾ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಸಾಂಪ್ರದಾಯಿಕದಿಂದಲೇ ಶಕ್ತಿ ಸಂಕೇತಗಳನ್ನು ಪಡೆದು ಒಂದೇ ಆಲೋಚನೆ ಮತ್ತು ಸಂಕಲ್ಪಗಳಿಗೆ ಧ್ವನಿ ಕೊಟ್ಟವರು. ಉದಾಹರಣೆಗಾಗಿ ಹಿಂದಿಯ ಕವಿ ಮಾಖನ್ಲಾಲ್ ಚತುರ್ವೇದಿ ಅವರು ತಮ್ಮ ಪುಷ್ಪ ಕಿ ಅಭಿಲಾಷ ಎಂಬ ಕವನದೊಳಗೆ ಹೇಳ್ತಾರೆ, ಮುಜೆ ಥೋಡ್ ಲೇನಾ ವನಮಾಲಿ ಉಸ್ ಪತ್ ಪರ್ ದೇನಾ ಫೆಂಕ್ ಮಾತೃಭೂಮಿ ಪರ್ ಶಿಶ್ ಚಡಾನೆ ಜಿಸ್ ಪತ್ ಜಾಯಿ ವೀರ್ ಅನೇಕ್. ಅಂತಂದ್ರೆ, ಹೇ ತೋಟದ ಮಾಲಿಯೇ, ನನ್ನನ್ನು ಆರಿಸಿಕೋ, ಮಾತೃಭೂಮಿಗಾಗಿ ತಮ್ಮ ತಲೆಯನ್ನೇ ಅರ್ಪಿಸಿದ ಅಸಂಖ್ಯ ಧೀರ ಪುರುಷರ ಹಾದಿಯಲ್ಲಿ ನನ್ನನ್ನು ಎಸೆ ಅಂತಕ್ಕಂಥ ಅತ್ಯಂತ ವೀರಗಾತಿಯಾಗಿರ್ತಕ್ಕಂಥ ಅಕ್ಷರಗಳನ್ನು ಮೂಡಿಸ್ತಾರೆ. ಅದರೊಟ್ಟಿಗೆ ಇಂದಿಗೂ ಮೈಯಲ್ಲಿ ವಿದ್ಯುತ್ತನ್ನು ಹರಿಸಬಲ್ಲಾಗಿರ್ತಕ್ಕಂಥ ಸರ್ಪರೋಶಿಕಿ ತಮನ್ನ ಅಬ್ ಹಮಾರೆ ದಿಲ್ ಮೇ ಹೈ ಅಂತಕ್ಕಂಥ ಸಾಹಿತ್ಯದ ಸಾಲುಗಳಾಗಿರ್ಬೋದು. ಅಂತಂದ್ರೆ, ಈಗ ನಮ್ಮ ಹೃದಯಗಳಲ್ಲಿ ನಾವು ಬಲಿದಾನ ಗೈಯಬೇಕೆಂಬ ಅದಮ್ಯ ಆಶೆ ಇದೆ. ನೇಣು ಬಿಗಿಯುವವರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಎಂದು ನೋಡಲಷ್ಟೇ ನಾವು ಬಯಸಿದ್ದೇವೆ ಅಂತಕ್ಕಂಥ ಸಾಲುಗಳು. ಅಷ್ಟೇ ಅಲ್ಲದೆ, ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಾರತ ರಾಷ್ಟ್ರೀಯ ಸೇನೆ, ಏನು INA ಅಂತ ಕರಿತೀವಿ, ಅದರ ಜನಪ್ರಿಯ ಸಂಚಲನ ಗೀತೆಯೂ ಸಹಿತ ಅದನ್ನೇ ಹೇಳ್ತದೆ. ಕದಂ ಕದಂ ಬಡಾಯೇ ಜಾ, ಖುಷಿ ಕಿ ಗೀತ ಜಾ ಗಾಯೇ ಜಾ, ಹೆಜ್ಜೆ ಹೆಜ್ಜೆ ಹಾಕುತ್ತಾ ಮುಂದೆ ನಡೆ, ಸಂತಸದ ಹಾಡಿನೊಂದಿಗೆ ನಡೆ. ಈ ಬದುಕು ದೇಶದ್ದು, ಅದಕ್ಕಾಗಿಯೇ ಅರ್ಪಿತವಾಗಲಿ ಅಂತಕ್ಕಂಥ ಸಂದೇಶವನ್ನು ಹೊತ್ತಿರ್ತಕ್ಕಂತಹ ಧ್ಯೇಯ ಗೀತೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ನೆಲದ ಕನ್ನಡ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ತಮ್ಮ ಪಾಂಚಜನ್ಯದಲ್ಲಿ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನಮ್ಮ ಭಾರತದ ಲೀಲೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಭಾಷೆ ಬೇರೆ ಆದ್ರೂ ಅವರೆಲ್ಲರ ಭಾವ ಮತ್ತು ಧ್ಯೇಯ ಗುರಿ ಒಂದೇ ಆಗಿತ್ತು.
ಅಷ್ಟೇ ಅಲ್ಲ, ನಮ್ಮ ಸ್ವತಂತ್ರ ವೀರ ಸಾವರ್ಕರ್ ಅವರು ಹಲವಾರು ಕವನಗಳನ್ನು ರಚಿಸಿದ್ದಾರೆ ಮರಾಠಿ ಭಾಷೆಯಲ್ಲಿ. ತುಜಿ ಸಾಟಿ ಮರಣ್ ಥೇ ಜನನ್, ತುಜ್ ವೀಣಾ ಜನನ್ ಥೇ ಮರಣ್ ಅಂತ ಹೇಳ್ತಾರೆ. ತಾಯೇ, ನಿನ್ನ ಸಲುವಾಗಿ ಸಾಯುವುದೇ ಜನನ, ನಿನ್ನ ವಿನ ಹುಟ್ಟುವುದೇ ಮರಣ ಅಂತಕ್ಕಂಥ ಮಾತನ್ನು ಬರೀತಾರೆ. ಅದಷ್ಟೇ ಅಲ್ಲದೆ ಒಂದೇ ಮಾತರಂ ಅಂತಕ್ಕಂಥ ನಾಡ ವಿಮೋಚನಾ ಏನು ಪಂಚಾಕ್ಷರಿ ಅಂತ ಏನು ಕರಿತೀವಿ, ಒಂದೇ ಮಾತರಂ ಅಂತಕ್ಕಂಥ ಕೇವಲ 5 ಅಕ್ಷರಗಳು ಇಡೀ ಸ್ವಾತಂತ್ರ್ಯದಿಂದ ಸಂಘರ್ಷದ ಇಡೀ ಇತಿಹಾಸದಲ್ಲಿ ನಮ್ಮೆಲ್ಲರ ರಕ್ತವನ್ನ ಕುದಿಯುವಂತೆ ಮಾಡಿರ್ತಕ್ಕಂಥದ್ದು. ಇಂದಿಗೂ ಸಹಿತ ಒಂದೇ ಮಾತರಂ ಅಂತ ಹೇಳಬೇಕಾದ್ರೆ ಪ್ರತಿ ಭಾರತೀಯನ ಎದೆಯಲ್ಲೂ ಸಹಿತ ಮೈ ಮೇಲಿನ ರೋಮಗಳು ಸಹಿತ ಎದ್ದು ನಿಲ್ತಕ್ಕಂತಹ ಸನ್ನಿವೇಶ ಒಂದೇ ಮಾತರಂನ ರಚನೆ, ಅದರಲ್ಲಿ ಇರ್ತಕ್ಕಂಥ ತಾಕತ್ತು. ರಾಷ್ಟ್ರ ಋಷಿ ಅಂತ ಏನು ಕರಿತೀವಿ ಬಂಕಿಂ ಚಂದ್ರ ಚಟರ್ಜಿ ಅವರ ಒಂದೇ ಮಾತರಂನ ನಿರ್ಮಾತೃಗಳು, ಅವರ ಬರಹಗಾರರವರು. ಅದೆಷ್ಟೋ ಒಂದೇ ಮಾತರಂ ಹಾಡನ್ನ ಹಾಡ್ತಾ ಲಾಠಿ ಗುಂಡುಗಳಿಗೆ ಎದೆಕೊಟ್ಟು ಅಸಂಖ್ಯ ರಾಷ್ಟ್ರಭಕ್ತರ ತ್ಯಾಗ ಬಲಿದಾನಗಳಾಗಿವೆ. ತಮ್ಮ ಕ್ರಾಂತಿಕಾರಿ ದಿನಗಳಲ್ಲಿ ಮಹರ್ಷಿ ಅರವಿಂದರು ಆರಂಭಿಸಿರ್ತಕ್ಕಂಥ ಪತ್ರಿಕೆ ಹೆಸರು ಒಂದೇ ಮಾತರಂ. ಇನ್ನೊಬ್ಬ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಮೇಡಮ್ ಕಾಮಾ ಸಹಿತ ಪ್ಯಾರಿಸ್ನಲ್ಲಿ ಒಂದು ಪತ್ರಿಕೆ ಆರಂಭಿಸ್ತಾರೆ, ಅದರ ಹೆಸರು ಒಂದೇ ಮಾತರಂ. ಈ ರೀತಿಯಾಗಿ ಹಲವು ಪತ್ರಿಕೆಗಳು ಪ್ರಾರಂಭ ಆಗ್ತವೆ ಒಂದೇ ಮಾತರಂ ಅಂತಕ್ಕಂಥ ತಲೆಬರಹದಲ್ಲಿ. ಅಷ್ಟೇ ಅಲ್ಲ, ತಮಿಳು ಕವಿಯಾಗಿರ್ತಕ್ಕಂಥ ಕವಿ ಸುಬ್ರಹ್ಮಣ್ಯಂ ಭಾರತೀಯರು ಒಂದೇ ಮಾತರಂ ಅಂತಕ್ಕಂಥ ಮಂತ್ರವನ್ನು ತಮಿಳರಿಗೆ ತಮ್ಮ ಭಾಷೆಯಲ್ಲೇ ಅದನ್ನ ಪ್ರಚುರಪಡಿಸ್ತಾರೆ. ಈ ರೀತಿಯಾಗಿ ಹಲವು ಪತ್ರಿಕೆಗಳು ಹೊರಡ್ತವೆ. ಅದೇ ರೀತಿ ಪುರಾಣಿಕರು ಹೇಳ್ತಾರೆ, ತಿಲಕರ ಕೇಸರಿ ಪತ್ರಿಕೆ ಆಗಿರ್ಬೋದು, ಮರಾಠ ಪತ್ರಿಕೆ ಆಗಿರ್ಬೋದು, ಹಲವು ಪತ್ರಿಕೆಗಳು ಆಗಿನ ಸಮಾಜದಲ್ಲಿ ಇರ್ತಕ್ಕಂಥ ಆಗಿನ ಯುವ ಜನಾಂಗದಲ್ಲಿ, ಆಗಿನ ಭಾರತೀಯರಲ್ಲಿ ಒಂದು ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ, ತಮ್ಮತನದ ಅರಿವಿನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೈಂಕರ್ಯವನ್ನ ಮಾಡಿರ್ತಕ್ಕಂತಹ ಸಾಹಿತ್ಯ ಭಾಗದಲ್ಲಿ ಪತ್ರಿಕೆಗಳದ್ದು ಮಹತ್ವದ ಪಾತ್ರ ಇದೆ. ಅದರೊಟ್ಟಿಗೆ ನಾವು ನೋಡ್ಬೇಕಾದ್ರೆ ರಾಷ್ಟ್ರೀಯತೆ ಮತ್ತು ಆತ್ಮ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ಸಾಹಿತ್ಯ ಕೃತಿಗಳು, ಯಾಕಂದ್ರೆ ಇದು ಅತ್ಯಂತ ವಿಶಾಲವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಅತ್ಯಂತ ಒಂದಿಷ್ಟು ನಾನು ಊಡಿಸ್ಕೊಂಡು ಹೋಗ್ತೇನೆ. ಅದರಲ್ಲಿ ಗಾಂಧೀಜಿಯವರ ಹಿಂದ್ ಸ್ವರಾಜ್ ಅಂತಕ್ಕಂಥ ಒಂದು ಮಹತ್ವದ ಕೃತಿ ಬರುತ್ತೆ. 1908ರ ಸಮಯ, ಆ ಸಂದರ್ಭದಲ್ಲಿ ಗಾಂಧೀಜಿಯವರು ನೀಡಿರ್ತಕ್ಕಂಥ ಮಹತ್ವದ ಕೃತಿ ಹಿಂದ್ ಸ್ವರಾಜ್. ಹಿಂದ್ ಸ್ವರಾಜ್ ಮೊದಲು ಲಿಖಿತಗೊಂಡಿದ್ದು ಗುಜರಾತಿ ಭಾಷೆಯಲ್ಲಿ. ಅಂದಿನ ಮುಂಬೈ ಸರ್ಕಾರ ಅದನ್ನ ಏನ್ ಮಾಡ್ಬಿಡುತ್ತೆ, ಬಹಿಷ್ಕರಿಸಿಬಿಡುತ್ತೆ. ಈ ಕೃತಿಯ ಕುರಿತು ಹಲವಾರು ಅಭಿಪ್ರಾಯ ಭೇದಗಳು ಇದ್ದರೂ ಸಹಿತ ಎಲ್ಲರೂ ಪುಸ್ತಕದಲ್ಲಿ ಚಿಮ್ಮುವ ರಾಷ್ಟ್ರಪ್ರೇಮ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ, ಸರಳ ಚಿಂತನೆ, ಪಾಶ್ಚಾತ್ಯ ನಾಗರಿಕತೆಯ ನಿರ್ಭೀತ ಟೀಕೆ ಇವೆಲ್ಲವನ್ನ ಮೆಚ್ಚಿಕೊಂಡು ಅದರಿಂದ ಪ್ರೇರಣೆ ಹೊಂದಿರತಕ್ಕಂಥವರೇ. ಬಹಿಷ್ಕೃತವಾಗಿರ್ತಕ್ಕಂಥ ಹಿಂದ್ ಸ್ವರಾಜ್ ಮುಂದೆ ಸ್ವಾತಂತ್ರ್ಯ ಸಂಘರ್ಷದಲ್ಲಿ ಒಂದು ಅಸ್ತ್ರವಾಗ್ತದೆ. ಸ್ವಯಂ ಸೇವಕರು ಮುಂಬೈನ ಬೀದಿಗಳಲ್ಲಿ ಪುಸ್ತಕದ ಪ್ರತಿಗಳನ್ನು ಮಾರಿ ಕಾನೂನು ಮುರಿತಾರೆ. ನಾಲ್ಕಾಣೆಯ ಪುಸ್ತಕಕ್ಕೆ 4, 5, 10 ರೂಪಾಯಿ ಕೊಟ್ಟು ಜನ ಕೊಂಡು ಓದ್ತಾರೆ. ಪೊಲೀಸರ ಎದುರಿನಲ್ಲೇ ಕಾನೂನು ಗಾಳಿಪಾಲಾಗ್ತದೆ. ಈ ಪುಸ್ತಕ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸ್ತದೆ. ನಾಡ ವಿಮೋಚನಾ ಸಮರದಲ್ಲಿ ಭಾರತದ ಜನತೆಯ ಅಂತರಂಗವನ್ನ ತಟ್ಟಿ ಜಾಗೃತಗೊಳಿಸ್ತಕ್ಕಂಥ ಕಾಯಕವನ್ನ ಈ ಹಿಂದ್ ಸ್ವರಾಜ್ ಮಾಡ್ತದೆ. ಇನ್ನೊಂದು ಕೃತಿ ಬಗ್ಗೆ ನಾವು ನೋಡೋದಾದ್ರೆ ಯುವ ಭಾರತ್ ಅಂತ ಏನು ಕರಿತೀವಿ. ಈ ಯುವ ಭಾರತನ ನಿರ್ಮಾತೃ ಯಾರಪ್ಪ ಅಂದ್ರೆ ಪಂಜಾಬಿನ ಲಾಲಾ ಲಜಪತ್ ರಾಯ್. ಪುರಾಣಿಕರವರು ಹೇಳ್ತಾ ಇದ್ರು, ಪಂಜಾಬಿನ ಲಾಲಾ ಲಜಪತ್ ರಾಯ್, ಮಹಾರಾಷ್ಟ್ರದ ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಂಗಾಳದ ಬಿಪಿನ್ ಚಂದ್ರ ಪಾಲ್, ಈ ತ್ರಿವಳಿಗಳು ಸ್ವಾತಂತ್ರ್ಯ ಸಂಘರ್ಷದ ಮಹಾಸೇನಾನಿಗಳು. ಇವರನ್ನ ಜನತೆ ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇರ್ತಾರೆ. ಏನ್ ಯುವ ಭಾರತ, ಯಂಗ್ ಇಂಡಿಯಾ ಅಂತಕ್ಕಂಥ ಲಾಲಾ ಲಜಪತ್ ರಾಯರ ಕೃತಿ ಭಾರತದಲ್ಲಿ ಆಳರಸರ ವಿನಾಶಕಾರಿ ಶಾಸನ ಕುರಿತು ಜನತೆಯಲ್ಲಿ ಮತ್ತು ವಿಶೇಷವಾಗಿ ಪಾಶ್ಚಾತ್ಯರಲ್ಲಿ ಅರಿವು ಮೂಡಿಸಲು ಬರೆದಿರ್ತಕ್ಕಂಥ ಪುಸ್ತಕ. ಅದು ಗ್ರಂಥ ತನ್ನ ಕೆಲಸ ಮಾಡಿತ್ತು. ಪರಿಣಾಮ ಆಂಗ್ಲ ಸಾಮ್ರಾಜ್ಯದಲ್ಲಿ ಅದು ಬಹಿಷ್ಕೃತ ಆಯಿತು. ಬಹುತೇಕ ಎಲ್ಲ ಕೃತಿಗಳು ಬಹಿಷ್ಕಾರಕ್ಕೆ ಒಳಗಾಗಿರ್ತಕ್ಕಂಥವು. ಲಾಲಾಜಿ ಅವರು ಮೆಟ್ಲಿನಿ, ಗಾರಿಬಾಲ್ದಿ, ಶಿವಾಜಿ, ಶ್ರೀಕೃಷ್ಣ ಮೊದಲಾದವರ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳು ಅಂದಿನ ಯುವಕರಿಗೆ ರಾಷ್ಟ್ರಪ್ರೇಮದ ಹುಚ್ಚಿಡಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಲಾಲಾಜಿಯವರ ಕೃತಿಯಾಗಿರ್ತಕ್ಕಂಥ ಯಂಗ್ ಇಂಡಿಯಾದ ಮೊದಲ ಪ್ರಕಟಣೆ ಆಗಿದ್ದು 1916ರಲ್ಲಿ ನ್ಯೂಯಾರ್ಕ್ನ BB ಹೋಬ್ಲ್ ಅವರಿಂದ ಇದು ಪ್ರಕಟಣೆ ಆಗ್ತದೆ. ಪುಸ್ತಕದ ಮೇಲೆ ಬ್ರಿಟಿಷ್ ಸರ್ಕಾರ ನಿಷೇಧವನ್ನು ಹೇರ್ತದೆ. ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಮುನ್ನವೇ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗಲೇ ಪ್ರತಿಗಳನ್ನ
ತಲುಪಿಸ್ಬಿಟ್ಟಿರ್ತಾರೆ. 1926ರಲ್ಲಿ ಲಾಲಾಜಿ ಅವರು ಏನ್ ಮಾಡ್ತಾರೆ, ಕೇಂದ್ರ ಶಾಸನ ಸಭೆಗೆ ಚುನಾಯಿತರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ, ಆ ಪುಸ್ತಕದ ಮೇಲೆ ಇರತಕ್ಕಂತಹ ನಿಷೇಧವನ್ನ ರದ್ದಾಗುತ್ತೆ. ಈ ಕೃತಿ ಸಮಕಾಲೀನ ಘಟನೆಗಳ ಮೇಲನ ವ್ಯಾಖ್ಯಾನ ಅನ್ಬಹುದು. ಅದು ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆ ಮತ್ತು ಅವರಿಗೆ ನಿಷ್ಠರಾಗಿದ್ದ ರಾಜಕಾರಣಿಗಳ ಹುಂಬತನದ ಬಗ್ಗೆ ಅತ್ಯಂತ ಪ್ರಬಲವಾದ ವಾಗ್ದಂಡನೆಯಾಗಿದೆ. ಕಾಂಗ್ರೆಸ್ ಪ್ರಾರಂಭದಿಂದಲೂ ಸೌಮ್ಯವಾದಿಗಳ ಹಿಡಿತದಲ್ಲಿತ್ತು. ಆಗಿನ ನಾಯಕರು ಕೇವಲ ಸಣ್ಣ ಪುಟ್ಟ ರಿಯಾಯಿತಿಗಳಿಗಾಗಿ ಕೈ ಚಾಚುತ್ತಿದ್ದರೆ ಹೊರತು ಪೂರ್ಣ ಸ್ವಾತಂತ್ರ್ಯ ಪ್ರಾಪ್ತಿಯ ಕುರಿತು ಖಚಿತ ನಿಲುವು ತಳೆದಿರಲಿಲ್ಲ. ಇದು ಕಾಂಗ್ರೆಸ್ಸಿನ ಸೋಲು ಎನ್ನುತ್ತಾರೆ ಲಾಲಾಜಿ ತಮ್ಮ ಗ್ರಂಥದಲ್ಲಿ. ಕೃತಿಯ ಕೊನೆಯದಾದಲ್ಲಿ ಅವರು ಭಾರತದ ಭವಿಷ್ಯದ ದೃಷ್ಟಿ ಹರಿಸಿದ್ದಾರೆ. ರಾಷ್ಟ್ರೀಯತೆ ಕೆಲವರಿಗೆ ಮಾತ್ರ ಮೀಸಲಲ್ಲ, ಅದು ಸಾರ್ವತ್ರಿಕ ಪಂಥವಾಗುವ ಭರವಸೆ ಇದೆ. ಜನಸಾಮಾನ್ಯರಲ್ಲಿ ಅದು ಬೇರೂರುತ್ತದೆ ಅಂತಕ್ಕಂಥ ಮಾತನ್ನ ಹಾಗೆ ದೂರದೃಷ್ಟಿ ಇಟ್ಕೊಂಡು ಹೇಳಿರ್ತಕ್ಕಂಥ ಲಾಲಾಜಿಯವರು. ಲಾಲಾ ಲಜಪತ್ ರಾಯ್ ಅವರ ಜೀವನ ಸಾಧನೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಗಾಂಧೀಜಿ ಸ್ಯಾಂಡರ್ಸ್ನ ಮಾರಣಾಂತಿಕ ಹಲ್ಲೆಯಿಂದ ಲಾಲಾಜಿಯವರು ವಿಧಿವಶರಾದಾಗ ಹೇಳ್ತಾರೆ, ಭಾರತದಲ್ಲಿ ಲಾಲಾಜಿಯಂತಹ ವ್ಯಕ್ತಿಗಳ ನೆನಪು ಸೂರ್ಯ ಇರುವವರೆಗೂ ಅಳಿಯಲಾರದು ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ. ಲಾಠಿ ಏಟಿಗೆ ಅವರು ತಮ್ಮ ಪ್ರಾಣವನ್ನ ತೆತ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಅಮರ ಕೃತಿ ಯಾವಪ್ಪ ಅಂದ್ರೆ ವೀರ ಸಾವರ್ಕರ್ ಅವರ ಸ್ವತಂತ್ರ ವೀರ ಸಾವರ್ಕರ್ ಅವರು ರಚಿಸಿರ್ತಕ್ಕಂತಹ ಭಾರತ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತಕ್ಕಂಥ ಗ್ರಂಥ. ಈ ಗ್ರಂಥದ ಕುರಿತು ಮಾತಾಡ್ಬೇಕಂದ್ರೆ ಅದೊಂದು ಚರಿತ್ರೆನೆ. ಆ ಗ್ರಂಥಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಚರಿತ್ರೆ ಇದೆ. ಸ್ವಧರ್ಮ ಮತ್ತು ಸ್ವರಾಜ್ಯ ಇದು ಆ ಹೋರಾಟದ ಮೂಲ ಮಂತ್ರ. ಭಾರತ ಸ್ವತಂತ್ರ ಸಂಗ್ರಾಮದ ಮೂಲ ಮಂತ್ರವೇ ಸ್ವಧರ್ಮ ಮತ್ತು ಸ್ವರಾಜ್ಯ. ಆ ವಿಪ್ಲವ ನಡೆದದ್ದು 1857ರಲ್ಲಿ ಆದರೂ ಸಹಿತ ಅದರ ನೈಜ ಸ್ವರೂಪ ಬೆಳಕಿಗೆ ಬಂದದ್ದು ಅದಾದ 50 ವರ್ಷಗಳ ಬಳಿಕ. ಈ ಸಂಗ್ರಾಮದ ಹಿನ್ನೆಲೆಯ ಸತ್ಯವನ್ನು ಮೊಟ್ಟ ಮೊದಲಿಗೆ ಹುಡುಕಿದ ಮತ್ತು ಧೈರ್ಯದಿಂದ ಅದರ ಮೇಲೆ ಬೆಳಕು ಚೆಲ್ಲಿರ್ತಕ್ಕಂಥ ಏಕಮತ ಇತಿಹಾಸಕಾರ ಯಾರಪ್ಪ ಅಂದ್ರೆ ಸ್ವತಂತ್ರ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು. ಭಾರತೀಯರಲ್ಲಿ ಸ್ವಾತಂತ್ರ್ಯದ ದಾಹ ಬತ್ತಬೇಕು, ಆಂಗ್ಲರ ದಾಸ್ಯವೇ ಒಂದು ವರದಾನವೆಂದು ಭಾರತೀಯರು ಭಾವಿಸಬೇಕು. ಇದಕ್ಕೆ ಅನುಕೂಲಕರವಾದ ಇತಿಹಾಸವನ್ನ ಬ್ರಿಟಿಷರು ಆಗಲೇ ರಚಿಸಿಬಿಟ್ಟಿರ್ತಾರೆ. ಆಂಗ್ಲರಿಗೆ 1857ರ ಸಮರದ ರಾಷ್ಟ್ರೀಯ ಸ್ವರೂಪದ ಪರಿಚಯವಾಗಿದ್ದರೂ ಅದನ್ನು ಕೇವಲ ಸಿಪಾಯಿ ದಂಗೆ ಅಂತ ಹೇಳಿ ಕರೆದು ಬಿಡ್ತಾರೆ. ದೌರ್ಭಾಗ್ಯದ ಸಂಗತಿ ಅಂತಂದ್ರೆ ನಮ್ಮ ಆಂಗ್ಲ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವಿಭೂಷಿತರು ಬ್ರಿಟಿಷ್ ಇತಿಹಾಸಕಾರ ಮಾತುಗಳನ್ನ ಸತ್ಯ ಅಂತ ಹೇಳಿ ನಂಬಿಬಿಡ್ತಾರೆ. ಆದರೆ 1857ರ ಸಮರವನ್ನ ಕುರಿತು ಆಂಗ್ಲರು ಬರೆದಿದ್ದ ವಿಕೃತ ಇತಿಹಾಸವನ್ನು ಬಯಲುಗೊಳಿಸಿ ಅದರ ಸ್ವಾತಂತ್ರ್ಯೋನ್ಮುಖ ಉಜ್ವಲ ರಾಷ್ಟ್ರೀಯ ಸ್ವರೂಪವನ್ನು ಪರಿಚಯಿಸಿತು ಸಾವರ್ಕರ್ ಅವರ ಕೃತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತಕ್ಕಂಥ ಗ್ರಂಥ. ಈ ಗ್ರಂಥ ಅದು ಕೇವಲ ಸಿಪಾಯಿ ದಂಗೆ ಆಗಿರಲಿಲ್ಲ. ಈ ಪ್ರಾಚೀನ ರಾಷ್ಟ್ರ ತನ್ನ ಗುಲಾಮಗಿರಿಯ ಬೇಡಿಕೆಗಳನ್ನು ಕಿತ್ತೊಗೆಯಲು ನಡೆಸಿದ ಮಹಾನ್ ಸಾಹಸ ಎಂದು ನಮಗೆ ತಿಳಿದಿದ್ದು ಸಾವರ್ಕರ್ ಅವರ ಈ ಗ್ರಂಥದಿಂದ. ಶ್ರೀಕೃಷ್ಣ, ಶಿವಾಜಿ, ಇಟಲಿಯ ನಾಯಕ ಆಗಿರ್ತಕ್ಕಂಥ ಮೆಟ್ಲೇನಿ ಇವರು ಸಾವರ್ಕರ್ ಮತ್ತು ಅವರ ಮಿತ್ರರ ಆದರ್ಶ ಪುರುಷರಾಗಿರ್ತಾರೆ. 1907ರಲ್ಲಿ ಸಾವರ್ಕರ್ ಬರೆದ ಮೆಟ್ಲೇನಿಯ ಜೀವನ ಚರಿತ್ರೆಯ ತುಂಬಾ ಅಪಾಯಕಾರಕ ಪುಸ್ತಕ ಅಂತೇಳಿ ತಿಲಕರೇ ಅದಕ್ಕೆ ಪ್ರಶಸ್ತಿ ನೀಡಿರ್ತಾರೆ. ಅದನ್ನ ಸಾವರ್ಕರ್ ಅವರ ಅನ್ನ ಪ್ರಕಟಿಸಿರ್ತಾರೆ. ಅದರ 2ನೇ ಮುದ್ರಣ ಬಹಿಷ್ಕರಿಸಲ್ಪಡ್ತದೆ. ಪುಸ್ತಕ ಗುಟ್ಟಾಗಿ ತರುಣರ ಕೈ ಸೇರಿ ಅವರ ರಾಷ್ಟ್ರಪ್ರೇಮವನ್ನ ಕೆರಳಿಸುತ್ತದೆ. ಸರ್ಕಾರದ ವಿರೋಧವನ್ನು ಧಿಕ್ಕರಿಸಿ ಅದರ ಬಹಿರಂಗ ಅಧ್ಯಯನ ನಡೀತದೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ನಿಂದ ಪ್ರಕಟವಾಗುತ್ತಿದ್ದ ತಮ್ಮ ಪತ್ರಿಕೆಯಲ್ಲಿ ಸಾವರ್ಕರ್ ಈ ಕೃತಿ ಬರೆಯುವ ಹಿನ್ನೆಲೆಯನ್ನು ತಮಗಿದ್ದ ಆಲೋಚನೆಯನ್ನು ತಿಳಿಸಿದ್ದಾರೆ. ಐತಿಹಾಸಿಕವಾಗಿ ಸತ್ಯವನ್ನು ಬೆಳಕಿಗೆ ತರುವುದೇ ನನ್ನ ಪುಸ್ತಕದ ಉದ್ದೇಶವಾಗಿತ್ತು ಎಂಬುದು ನಿಸ್ಸಂಶಯವಾದ ಮಾತು. ಅಷ್ಟೇ ಮಾತ್ರವಲ್ಲ, ಮಾತೃಭೂಮಿಯ ಮುಕ್ತಿಗಾಗಿ ಇನ್ನೊಂದು ಯಶಸ್ವಿ ಸಮರವನ್ನು ಹೂಡಲು ಬೇಕಾಗುವ ಬೆಂಕಿಯನ್ನು ಅವರ ಹೃದಯದಲ್ಲಿ ನಿರ್ಮಿಸಬೇಕೆಂಬುದು ನನ್ನ ಉದ್ದೇಶವಾಗಿತ್ತು ಅಂತಕ್ಕಂಥ ಮಾತನ್ನ ಸಾವರ್ಕರ್ಜಿ ಅವರು ಹೇಳ್ತಾರೆ. ಮುಂದೆ 1908ರಲ್ಲಿ ಏಪ್ರಿಲ್ ವೇಳೆಗಾಗಲೇ ಮೂಲ ಮರಾಠಿ ಗ್ರಂಥದ ಹಸ್ತಪ್ರತಿ ಸಿದ್ಧಗೊಂಡಿರ್ತದೆ. ಆದರೆ ಆ ವೇಳೆಗಾಗಲೇ ಪೊಲೀಸರಿಗೆ ಸಂಶಯ ಹುಟ್ಟಿರ್ತದೆ. ಪುಸ್ತಕದ 1-2 ಅಧ್ಯಾಯಗಳು ಕಣ್ಮರೆಯಾಗಿರ್ತವೆ. ಅದು ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸರ ಕೈವಾಡ, ಪೊಲೀಸರೇ ಕಳ್ಳರಾಗಿರ್ತಕ್ಕಂಥ ಸಂದರ್ಭ ಅದು. ಆ ಗ್ರಂಥ ಎಷ್ಟು ಪ್ರಕ್ಷೋಭಕಾರಿಯಾಗಿತ್ತಂದು ಎಂಬುದರ ಪುರಾವೆ ಸರ್ಕಾರಕ್ಕೆ ಸಿಕ್ಕಿರ್ತದೆ. ಆದರೆ ಮಹಾರಾಷ್ಟ್ರದ ಯಾವ ಮುದ್ರಣಾಲಯವೂ ಸಹಿತ ಅದನ್ನು ಮುದ್ರಿಸಲು ಒಪ್ಪಿಗೆಯನ್ನು ನೀಡೋದಿಲ್ಲ, ಒಪ್ಪೋದೇ ಇಲ್ಲ. ಕಡೆಗೆ ಸೋಲಾಪುರದ
ಸ್ವರಾಜ್ಯ ಪತ್ರಿಕೆಯ ಸಂಪಾದಕರು ಅಭಿನವ ಭಾರತ ಸದಸ್ಯರೂ ಆದ ಲೀಮೆ ಅವರ ಪ್ರಕಟಣೆಗೆ ಮುಂದಾಗ್ತಾರೆ. ಅಷ್ಟರಲ್ಲಿ ಮಹಾರಾಷ್ಟ್ರದ ಎಲ್ಲ ಮುದ್ರಣಾಲಯಗಳ ಮೇಲೆ ಏಕಕಾಲದಲ್ಲಿ ಪೊಲೀಸರು ಅನಿರೀಕ್ಷಿತ ದಾಳಿ ನಡೆಸ್ತಾರೆ. ಆದರೆ ಪುಸ್ತಕ ಅವರ ಕೈಗೆ ಸಿಕ್ಕೋದಿಲ್ಲ. ಗುಟ್ಟಾಗಿ ಪ್ಯಾರಿಸ್ಗೆ ಪುಸ್ತಕ ರವಾನೆಯಾಗಿರ್ತದೆ. ಯುರೋಪಿನಲ್ಲಿ ಮರಾಠಿ ಗ್ರಂಥ ಅಚ್ಚು ಮಾಡುವುದು ಸಾಧ್ಯವಿರಲಿಲ್ಲ. ಯಾಕಂದರೆ ಮರಾಠಿ ಭಾಷೆಯಲ್ಲಿ ಅಲ್ಲಿ ಪ್ರಿಂಟ್ ಆಗೋದಕ್ಕೆ ಆಗ್ತಿರೋದಿಲ್ಲ. ಕೊನೆಗೆ ಕ್ರಾಂತಿಕಾರಿಗಳು ಕೌಶಲದಿಂದಾಗಿ ಹಾಲೆಂಡಿನ ಒಂದು ಮುದ್ರಣ ಸಂಸ್ಥೆಗೆ ಏನು ಮಾಡ್ತಾರೆ, ಅದನ್ನು ಒಪ್ಪಿಸ್ತಾರೆ. ಗ್ರಂಥದ ಆಂಗ್ಲಾನುವಾದ ಫ್ರಾನ್ಸ್ನಲ್ಲಿ ಆಗುತ್ತಿದೆ ಎಂದು ಕ್ರಾಂತಿಕಾರಿಗಳು ಏನು ಮಾಡ್ಬಿಡ್ತಾರೆ, ಗಾಳಿ ಸುದ್ದಿಯನ್ನು ಹಬ್ಬಿಸಿ ಅದನ್ನು ಏನು ಮಾಡ್ತಾರೆ, ಹಾಲೆಂಡಿನಲ್ಲಿ ಪ್ರಿಂಟ್ ಮಾಡಿಸ್ತಿರ್ತಾರೆ. ಅದರ ಸುಳ್ಳು ಸುದ್ದಿ ಏನು ಮಾಡ್ತಾರೆ, ಅದರ ಫ್ರಾನ್ಸ್ನಲ್ಲಿ ಪ್ರಿಂಟ್ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿಯನ್ನು ಹರಡಿಸ್ಬಿಡ್ತಾರೆ. ಅಲ್ಲಿ ಬ್ರಿಟಿಷ್ ಗೂಢಾಚಾರರು ತಡಕಾಡುತ್ತಿರುವಾಗಲೇ ಹಾಲೆಂಡಿನಲ್ಲಿ ಪುಸ್ತಕ ಅಚ್ಚಾಗಿ ರಹಸ್ಯವಾಗಿ ಫ್ರಾನ್ಸ್ಗೆ ತಲುಪಿಬಿಟ್ಟಿರ್ತದೆ. ಮೆಟ್ಲೇನಿಯನ್ನ ಕುರಿತು ಬರೆದಿರ್ತಕ್ಕಂಥ ಪುಸ್ತಕ ನೋಡಿದ ಮೇಲೆ ಸಾವರ್ಕರ್ ಬರಹಗಳೆಂದರೆ ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬೀಳ್ತಾ ಇತ್ತು. 1857ರ ಕೃತಿಯ ಹಸ್ತಪ್ರತಿ ಭಾರತದಿಂದ ಯುರೋಪಿಗೆ ಹಿಂತಿರುಗಿದುದೆಂದು ಗೊತ್ತಾದ ತಕ್ಷಣ ಎರಡೂ ಕಡೆ ಸರ್ಕಾರಗಳು ಏನು ಮಾಡಿಬಿಡ್ತವೆ, ಪುಸ್ತಕದ ಮೇಲೆ ನಿಷೇಧಾಜ್ಞೆಯನ್ನು ಹೇರಿಬಿಡ್ತವೆ. ಇನ್ನೂ ಪ್ರಕಟವಾಗದೇ ಇರತಕ್ಕಂಥ ಪುಸ್ತಕದ ಮೇಲೆ ನಿಷೇಧಾಜ್ಞೆ ಜಗತ್ತಿನ ಇತಿಹಾಸದಲ್ಲೇ ಅದುವರೆಗೆ ಕಂಡು ಕೇಳಿರದ ಘಟನೆ ಅದು. ಈ ಬಗ್ಗೆ ಬ್ರಿಟನ್ನಿನಲ್ಲಿಯೇ ಭಾರೀ ಪ್ರತಿಭಟನೆ ನಡೀತದೆ. ಗ್ರಂಥ ಅಚ್ಚಾಗೇ ಇಲ್ಲ, ಬಹಿಷ್ಕರಿಸುವುದು ಹೇಗೆ? ಗ್ರಂಥವನ್ನು ನೋಡದೆ ಅಪಾಯಕಾರಿ ಎಂದು ತೀರ್ಮಾನಿಸುವುದಾದರೂ ಹೇಗೆ? ಒಂದು ವೇಳೆ ಸರ್ಕಾರದ ಬಳಿ ಅದರ ಪ್ರತಿ ಇದ್ದಲ್ಲಿ ಅದರ ಬಗ್ಗೆ ವಿಚಾರಣೆ ಮಾಡಲಿ ಅಂತೆ ಸಾವರ್ಕರ್ ಅವರು ಸವಾಲನ್ನು ಹಾಕ್ತಾರೆ. ಲಂಡನ್ ಟೈಮ್ಸ್ ಪತ್ರಿಕೆಯು ಸಹಿತ ಸರ್ಕಾರದ ಕ್ರಮವನ್ನು ಟೀಕಿಸುತ್ತದೆ. ಫ್ರಾನ್ಸ್ನಿಂದ ಸಹಸ್ರಾರು ಪ್ರತಿಗಳು ಏನು ಮಾಡ್ತವೆ, ಭಾರತಕ್ಕೆ ರಹಸ್ಯವಾಗಿ ಪ್ರಯಾಣ ಬೆಳೆಸ್ತವೆ. ಹಲವಾರು ಕಾದಂಬರಿಗಳ ಮುಖಪುಟವನ್ನು ಹೊತ್ತು ಅದರ ಅಡಿಯಲ್ಲಿ ಪಾರ್ಸಲ್ ಆಗಿ ಬರುತ್ತದೆ. ಭಾರತದಾದ್ಯಂತ ಪ್ರಮುಖ ನಾಯಕರಿಗೆ, ಅಭಿನವ ಭಾರತದ ಶಾಖೆಗಳಿಗೆ, ಪ್ರಸಿದ್ಧ ಪುಸ್ತಕ ಭಂಡಾರಗಳಿಗೆ, ಕಾಲೇಜುಗಳಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸೈನಿಕ ಶಿಬಿರಗಳಿಗೆ ಸಂಪರ್ಕವಿದ್ದ ಗುಪ್ತ ಹಿತೈಷಿಗಳ ಕೈಗೆ ಪುಸ್ತಕದ ಪ್ರತಿಗಳೇನಾಗ್ತವೆ, ತಲುಪ್ತವೆ. ಅಷ್ಟು ಉಚಿತವಾಗಿರ್ತಕ್ಕಂಥ ಹಂಚಿಕೆ. ಚರಿತ್ರಕಾರರು, ರಾಜಕಾರಣಿಗಳು ಅತ್ಯಾಸಕ್ತಿಯಿಂದ ಅದನ್ನು ಏನು ಮಾಡ್ತಾರೆ, ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೆಲ್ಲ ಐರ್ಲೆಂಡ್, ಫ್ರಾನ್ಸ್, ಅಮೆರಿಕ, ಈಜಿಪ್ಟ್ ಹಾಗೂ ಜರ್ಮನಿಯ ಕ್ರಾಂತಿಕಾರಿ ವಲಯಗಳಲ್ಲಿ ಅದರ ಓದುವುದು, ಪಾರಾಯಣ ಮಾಡ್ತಕ್ಕಂಥದ್ದು ಪ್ರಾರಂಭ ಆಗ್ತದೆ. ನೇತಾಜಿ ಸುಭಾಷ್ ಚಂದ್ರರ ಆಜಾದ್ ಹಿಂದ್ ಫೌಜ್ ಸಂಘಟನೆಯ ಮಹಾಸಾಹಸಕ್ಕೆ ನಾಂದಿ ಆಗ್ತದೆ ಆ ಗ್ರಂಥ. ಈ ವಾತಾವರಣ ಸೃಷ್ಟಿಸುವುದರಲ್ಲಿ ಸಾವರ್ಕರ್ ಅವರ ಸ್ವತಂತ್ರ ಸಂಗ್ರಾಮ ಕೃತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪುಸ್ತಕದ ಬೆಲೆ 300 ರೂಪಾಯಿಗೆ ಏರ್ತದೆ. ಸರ್ಕಾರದ ಬೆದರಿಕೆಗೆ ಬಗ್ಗದೆ ಜಗ್ಗದೆ ಜನ ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುದಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಚಂದ್ರಶೇಖರ್ ಆಜಾದ್ ಅವರು, ಭಗತ್ ಸಿಂಗ್ ಅವರು ಕ್ರಾಂತಿಕಾರ್ಯಕ್ಕೆ ನಿಧಿ ಕೂಡಿಸುವ ಸಲುವಾಗಿ ಪುಸ್ತಕದ 3ನೇ ಮುದ್ರಣವನ್ನು ಮಾಡ್ತಾರೆ. ಕ್ರಾಂತಿಕಾರಿಗಳ ಪಾಲಿಗೆ ಅದು ಭಗವದ್ಗೀತೆ ಅನಿಸ್ಬಿಡ್ತದೆ. ನೇತಾಜಿ ತಮ್ಮ ಸೇನಾ ಚಟುವಟಿಕೆಗಳನ್ನು ಆರಂಭಿಸಿದ ಬಳಿಕ 4ನೇ ಆವೃತ್ತಿಯನ್ನು ಅವರು ಹೊರತರ್ತಾರೆ. ಆಜಾದ್ ಹಿಂದ್ ಫೌಜಿನ ಸೈನಿಕರಿಗೆ ಈ ಕೃತಿ ಪಠಣ ಸ್ಫೂರ್ತಿಯ ಸೆಲೆ ಆಗ್ತದೆ. ಮುಂದೆ 1933ರಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ದೇಶೀಯ ಸರ್ಕಾರಗಳು ಬರ್ತವೆ. ಅನಂತರ 40 ವರ್ಷ ಈ ಕೃತಿಯ ಬಹಿಷ್ಕಾರದ ಬಂಧನದಲ್ಲಿ ಇದ್ದುಕೊಂಡೇ ಬಿಡುಗಡೆಯ ಸಮರಕ್ಕೆ, ಸ್ವತಂತ್ರ ಸಮರಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸ್ತದೆ. ಸ್ವತಂತ್ರ ಯೋಧರ ಪಾರಾಯಣ ಗ್ರಂಥ ಆಗ್ತದೆ. ಜಗತ್ತಿನ ಸಾಹಿತ್ಯ ಇತಿಹಾಸದಲ್ಲೇ ಒಂದು ಗ್ರಂಥಕ್ಕಿಂತ ಸಾಹಸಮಯ ಕಥೆ ಬಹುಶಃ ಬೇರೆ ಇರಲಾರದು. 1857ರಲ್ಲಿ ಆಂಗ್ಲರನ್ನು ಭಾರತದಿಂದ ಓಡಿಸಲು ನಡೆದ ಸಂಘರ್ಷದ ಕಥೆ ಅದು. ಭಾರತೀಯರ ಸಾಹಸದ, ರೋಷದ, ವಿಫಲತೆಯ ಕಥೆಯನ್ನು ಸಾವರ್ಕರ್ ಈ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಈ ಗ್ರಂಥ ಬರೆಯದಿದ್ದಲ್ಲಿ ಆ ಒಂದು ಸಮರ ಸಿಪಾಯಿ ದಂಗೆಯಾಗಿಯೇ ಉಳಿದುಕೊಂಡು ಬಿಡುತ್ತಿತ್ತು. ಆಗಿನ ನಾಯಕರು ಕೇವಲ ಪುಂಡರಾಗಿಯೇ ಇರ್ತಿದ್ರು. ಈ ಗ್ರಂಥದಿಂದಾಗಿ ಆ ದಂಗೆ ಸಮರ ಆಯಿತು. ನಾನಾ ಸಾಹೇಬ, ತ್ಯಾತಾ ಟೋಪೆ, ಲಕ್ಷ್ಮೀಬಾಯಿ, ಕುವರಸಿಂಹ ಎಲ್ಲರೂ ಮಹಾ ನಾಯಕರಾಗ್ತಾರೆ ಎಂದು ಗೋಷ್ಠಿ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಸುಬ್ಬರಾಯರು ತಮ್ಮ ಪ್ರೀ ಹಿಂದೂಸ್ತಾನ್ ಪತ್ರಿಕೆಯಲ್ಲಿ ಬರೀತಾರೆ. ಸಾವರ್ಕರ್ ಅವರು ಅಂಡಮಾನ್ನಲ್ಲಿದ್ದಾಗ ಅವರೊಂದಿಗೆ ಅಮೆರಿಕದ ಗದರ್ ಚಳುವಳಿಯ ಮುಖಂಡ ಆಗಿರ್ತಕ್ಕಂಥ ಜಗತ್ ರಾಮ್ ಸಹಿತ ಇರ್ತಾರೆ. ಅವರು ಸಾವರ್ಕರ್ ಹೇಳ್ತಾರೆ, ಮೊದಲು ನಾನೊಬ್ಬ ವಿಲಾಸಿ, ಭೋಗವೇ ಸರ್ವಸ್ವ ಎಂದು ನಂಬಿದ್ದೆ. ಅಷ್ಟರಲ್ಲಿ ನಿಮ್ಮ 1857ರ ಕೃತಿ ಸಿಗ್ತದೆ. ಹಗಲು ರಾತ್ರಿ ಕೂತು ಓದ್ತೇನೆ. ಆಗ ನಾನು ಬೇರೆ ಮನುಷ್ಯನಾಗಿ ಬದಲಾಗ್ತೇನೆ. ಸ್ವಾತಂತ್ರ್ಯದ ಪಣ ತೊಟ್ಟು ಪರಿಣಾಮ ಅಂಡಮಾನಿನಲ್ಲಿ ನಿಮ್ಮ ಜೊತೆ ಸಹವಾಸದ ಭಾಗ್ಯ ಅಂತ ಹೇಳ್ತಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಈ ಕೃತಿ ಪ್ರಭಾವ ಬೀರ್ತದೆ. ಐರ್ಲೆಂಡಿನ ಕ್ರಾಂತಿಕಾರಿಗಳು, ಈಜಿಪ್ಟಿನ ಸ್ವತಂತ್ರ ಪ್ರೇಮಿಗಳು, ಅಮೆರಿಕದ ದಾಸ್ಯ ವಿರೋಧಿಗಳು,
ರಷ್ಯಾ, ಜರ್ಮನಿ, ಫ್ರಾನ್ಸ್ಗಳಲ್ಲಿನ ಕ್ರಾಂತಿಕಾರಿಗಳು ಕೊನೆಗೆ ಬ್ರಿಟನ್ನಿನ ಜನ ಸಹ ಆಸಕ್ತಿಯಿಂದ, ಅಂಜಿಕೆಯಿಂದ, ಶ್ರದ್ಧಾ ಭಕ್ತಿಯಿಂದ, ಕುತೂಹಲದಿಂದ ಓದೋದಕ್ಕೆ ಶುರು ಮಾಡ್ತಾರೆ. 1857ರಲ್ಲಿ ಭಾರತ ತಿಂದ ಪೆಟ್ಟು ದೇಶದ ಸ್ವಾಭಿಮಾನವನ್ನ ಅಣಕಿಸಿತ್ತು. ಅಲ್ಲೊಂದು ಇಲ್ಲೊಂದು ಪುಟ್ಟ ಪುಟ್ಟ ಅತೃಪ್ತಿ, ಸಂಘರ್ಷಗಳಿಂದ ಸ್ವತಂತ್ರ ದೊರೆಯದು ಎಂಬುದನ್ನು 1857 ತೋರಿಸಿಕೊಟ್ಟಿತ್ತು. ಕೆಲ ಕಾಲ ರಾಷ್ಟ್ರಾದ್ಯಂತ ಸ್ಮಶಾನ ಮೌನ ಆಗಿತ್ತು. ಮುಗಿಯಿತೆ ಭಾರತದ ಕಸು ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತು. 2 ದಶಕಗಳಲ್ಲಿ ಪುನಃ ಪುಟಿದೇಳತೊಡಗಿತು. ದಯಾನಂದರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶ್ರದ್ಧಾನಂದರು ಭಾರತ ಆತ್ಮವನ್ನು ಬಡಿದೆಬ್ಬಿಸ್ತಕ್ಕಂಥ ಕೈಂಕರ್ಯವನ್ನು ಮಾಡ್ತಾರೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ಲಾಲ್ ಬಾಲ್ ಪಾಲ್ರು, ಸೌಮ್ಯವಾದಿ ಗೋಖಲೆಯವರು ಶ್ರಮಿಸ್ತಾರೆ. ಅರವಿಂದರು, ಸಾವರ್ಕರ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಸಮಾಜದ ಕ್ಷಾತ್ರ ತೇಜಸ್ಸನ್ನ ಪ್ರಕಟಗೊಳಿಸ್ತಕ್ಕಂಥ ಕಾಯಕವನ್ನು ಮಾಡ್ತಾರೆ. ರಾಷ್ಟ್ರ ಮೈಕೊಡವಿ ಮತ್ತೆ ಮೇಲೇರ್ತದೆ. ಹೋರಾಟಕ್ಕೆ ಜನಾಂದೋಲನದ ಸ್ವರೂಪ ಬರ್ತದೆ. ಸಾವರ್ಕರರ ಪರಿಶ್ರಮ ಆ ಕೃತಿಯನ್ನ ಬರೆದಿದ್ದಕ್ಕೂ ಸಾರ್ಥಕ ಆಗ್ತದೆ. ಅದರ ಪಟ್ಟ ಶ್ರಮ ಅತ್ಯಂತ ಸಾರ್ಥಕ ಅನಿಸ್ತದೆ. ಇದರೊಟ್ಟಿಗೆ ಇನ್ನೊಂದು ನಮಗೆ ಹೇಳಲೇಬೇಕಾಗಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂತಂದ್ರೆ ವಂದೇ ಮಾತರಂ. ವಂದೇ ಮಾತರಮನ್ನ ಸ್ವತಂತ್ರ ಸಂಘರ್ಷದ ಪಂಚಾಕ್ಷರಿ ಅಂತ ಹೇಳಿ ಕರೀತಾರೆ. ಯಾಕಂತಂದ್ರೆ ಸ್ವತಂತ್ರ ಸಂಘರ್ಷಕ್ಕೆ ಆಧ್ಯಾತ್ಮಿಕ ಆಯಾಮವನ್ನು, ಕ್ಷಾತ್ರ ತೇಜಸ್ಸನ್ನು ಒದಗಿಸಿರ್ತಕ್ಕಂಥ ಸಾಹಿತಿಗಳಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಕವಿ ರವೀಂದ್ರರು ಹೇಳ್ತಾರೆ, ಅವರ ಜೀವನ ಕಾರ್ಯದ ಬಗ್ಗೆ ಬರೀತಾರೆ. ಸದೃಢ ರಾಷ್ಟ್ರೀಯ ಪ್ರಗತಿಯ ಭದ್ರ ತಳಹದಿಯನ್ನು ಅವರು ನಮಗಾಗಿ ನಿರ್ಮಿಸಿದ್ದಾರೆ. ನಮ್ಮ ದುಃಖದಲ್ಲಿ ಸಾಂತ್ವನ ಎರೆಯುವ, ಪತನದ ಅಂಧಕಾರದಲ್ಲಿ ಆಶೆಯ ರಶ್ಮಿ ಚಿಮ್ಮಿಸುವ, ದಣಿವಿನಲ್ಲಿ ನಮ್ಮ ಚೇತನ ಉತ್ಸಾಹಗಳನ್ನು ಉಕ್ಕಿಸುವ, ದಾರಿದ್ರ್ಯದ ದುರ್ಗತಿಯಲ್ಲೂ ಚಿರ ಸೌಂದರ್ಯದ ಅಮರ ಐಶ್ವರ್ಯ ಎರೆಯುವ ದಾರಿಯನ್ನು ನಮಗೆ ತೆರೆದಿಟ್ಟವರು ನಿಜಕ್ಕೂ ಬಂಕಿಂ ಚಂದ್ರರೇ ಅಂತೇಳಿ ಹೇಳ್ತಾರೆ. ಬಾಬು ಬಂಕಿಂ ಚಂದ್ರವರು ಬಂಗಾಲಿಯ ಗದ್ಯ ಸಾಹಿತ್ಯದ ಸೃಜನಕರ್ತರವರು, ಸಾರ್ವಭೌಮರಾಗಿ ಮೆರೆದಿರ್ತಕ್ಕಂಥವ್ರು. 1857ರ ಕ್ರಾಂತಿಯ ಸಮಯದಲ್ಲಿ ಬಂಕಿಮರು ಇನ್ನೂ ಬಿಸಿರಕ್ತದ ತರುಣರು. ಅವರ ಬಂದಿರತಕ್ಕಂತಹ ಹೇಳ್ತಾರವರು, ದಾರ್ಶನಿಕನ ಕಣ್ಣು ಇಲ್ಲವಾದಲ್ಲಿ ಅಂತ ಜನಾಂಗದ ಅವಸಾನ ನಿಶ್ಚಿತ ಅಂತ ಹೇಳ್ತಾರೆ. ಅಂಥ ದೃಷ್ಟಿಯ ಅಭಾವದಿಂದಾಗಿ ಭಾರತ ಕೆಳಗೆ ಬಿದ್ದಿದ್ದು. ತಾಯಿ ಬಂಕಿಮರಿಗೆ ಇಂಥ ದಿವ್ಯ ದಾರ್ಶನಿಕ ದೃಷ್ಟಿಯನ್ನು ನೀಡಿರ್ತಾಳೆ. ಈ ದೃಷ್ಟಿಯೇ ಮುಂದೆ ಆನಂದ ಮಠ ಅಂತಕ್ಕಂಥ ಕೃತಿ, ದೇವಿ ಚೌದುರಾಣಿ ಅಂತಕ್ಕಂಥ ಕೃತಿ ಮುಂತಾದ ಕಾದಂಬರಿಗಳನ್ನು ಅವರಿಂದಲೇ ಬರೆಸಿಕೊಳ್ತದೆ. ಆನಂದ ಮಠದಲ್ಲಿ ಭಕ್ತನು ಜ್ಞಾನ, ಪ್ರೇಮ, ಶಕ್ತಿಗಳ ಸಮ್ಮಿಳಿತ ಆಗಿರ್ತಕ್ಕಂಥ ವಿಕಾಸದಿಂದ ಮಾತೃಪೂಜೆ ನಡೆಯುವ ಆದರ್ಶವನ್ನ ಬಂಕಿಮರು ಎತ್ತಿ ಹಿಡಿತಾರೆ. ರಾಷ್ಟ್ರೀಯ ನವವೇದ ಆಗಿರ್ತಕ್ಕಂಥ ಆನಂದ ಮಠವನ್ನ ಪುನೀತಗೊಳಿಸಿರ್ತಕ್ಕಂಥ ದಿವ್ಯ ಮಂತ್ರ ಯಾವುದಪ್ಪ ಅಂದ್ರೆ ವಂದೇ ಮಾತರಂ. ವಂದೇ ಮಾತರಮಲ್ಲಿ ಬಂಕಿಂ ಚಂದ್ರರು ಯಾರನ್ನ ಕುರಿತು ಪ್ರಾರ್ಥಿಸ್ತಾರಪ್ಪ ಅಂದ್ರೆ ತಾಯಿ ಭಾರತೀಯನ ಕುರಿತು ಪ್ರಾರ್ಥಿಸ್ತಾರೆ. ಆಧ್ಯಾತ್ಮಿಕ ಆಯಾಮದ ಹಿನ್ನೆಲೆ ಭಾರತವನ್ನ ಮತ್ತೆ ಕಟ್ತಕ್ಕಂತಹ ರಾಷ್ಟ್ರೀಯತೆಗೆ ತರತಕ್ಕಂಥ ಕಾಯಕವನ್ನ ಮಾಡಿರ್ತಕ್ಕಂಥವ್ರು ಬಂಕಿಂ ಚಂದ್ರ ಚಟರ್ಜಿ ಅವರು. ಆಗಿನ ಪ್ರಸಿದ್ಧ ಬರಹಗಾರರಲ್ಲಿ ಅವರು ಒಬ್ರು. ಅವರ ಮಹತ್ ಸಾಧನೆ ಅಂದ್ರೆ ರಾಷ್ಟ್ರೀಯತೆಯನ್ನ ಧರ್ಮದ ಔನ್ನತ್ಯಕ್ಕೆ ಮುಟ್ಟಿಸಿರ್ತಕ್ಕಂಥದ್ದು. ರಾಷ್ಟ್ರಭಕ್ತಿಯ ಅತ್ಯುಚ್ಚ ಧರ್ಮ ಅಂತ ಸಾರ್ತಾರೆ. ದೇವತೆಗಳೆಲ್ಲರ ಸಮುಚ್ಚಯವೇ ಮಾತೃಭೂಮಿ ಅಂತೇಳಿ ತಿಳಿಸಿ ಮೂರ್ತಿ ಪೂಜೆಗೆ ಅವರು ಹೊಸ ಆಯಾಮವನ್ನು ಕೊಡ್ತಾರೆ, ಹೊಸ ತಿರುವನ್ನು ಕೊಡ್ತಾರೆ. ಈ ತತ್ವಜ್ಞಾನದ ಪ್ರಕಟೀಕರಣವೇ ಅವರ ಆನಂದ ಮಠದ ಉದ್ದೇಶ. ಆನಂತರ ರಣಮಂತ್ರವಾಗಿ ಮುಂದೆ ಹೊರಹೊಮ್ಮತಕ್ಕಂಥದ್ದು ಯಾವುದಪ್ಪ ಅಂದ್ರೆ ವಂದೇ ಮಾತರಂ. ವಂದೇ ಮಾತರಂ ಮತ್ತು ಆನಂದ ಮಠ ಪ್ರಕಟವಾದಾಗ ನರೇಂದ್ರನಿಗೆ ಆಗ 18-19 ವಯಸ್ಸು. ಮುಂದೆ ಅವರೇ ವಿವೇಕಾನಂದರಾಗಿ ಹೊರಗೆ ಬರ್ತಾರೆ. ಅವರು ಕೇವಲ ಶಾಲಾ ಪಠ್ಯ ಪುಸ್ತಕಗಳಿಗೆ ಸೀಮಿತವಾಗಿರದೆ ಅವರು ಇನ್ನಿತರೆ ಪುಸ್ತಕಗಳನ್ನು ಓದ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ಅವರ ಕೈಗೆ ಬಂಕಿಮರ ಈ ವಂದೇ ಮಾತರಂ ಆಗಿರ್ಬೋದು ಎಲ್ಲ ಕೃತಿಗಳ ಸಂಪರ್ಕ ಬರ್ತದೆ, ಅವೆಲ್ಲಗಳನ್ನ ಓದ್ತಾರೆ. ಆ ನಂತರ ಏನ್ ಮಾಡ್ತಾರೆ, ಮುಂದೆ ವಿವೇಕಾನಂದರ ಮಾತು ಕೃತಿಗಳಲ್ಲಿ ದಕ್ಷಿಣೇಶ್ವರದ ಕಾಳಿಮೂರ್ತಿಯೇ ಮಾತೃಭೂಮಿಯಾಗಿ ಪರಿವರ್ತಿತವಾದುದು ನಾವೆಲ್ಲ ಕಾಣ್ಬೋದು. ವಂದೇ ಮಾತರಂನ ಕಲ್ಪನೆ ವಿವೇಕಾನಂದರ ವಿಚಾರಗಳಿಗೆ ಪೋಷಣೆಯನ್ನು ನೀಡ್ತಕ್ಕಂಥದ್ದು. ಹೀಗಾಗಿ ದೇಶವೇ ದೇವರಾಗಿರ್ತಕ್ಕಂಥ ಆನಂದ ಮಠದ ಪರಿಕಲ್ಪನೆ, ಆ ಗ್ರಂಥದ ಪರಿಕಲ್ಪನೆಯೇ ಅದೇ, ದೇಶವೇ ದೇವರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರ ಮಾತು ಹೆಚ್ಚು ಅರ್ಥಪೂರ್ಣ ಎನಿಸ್ತದೆ. ಹರ ಹರ ಮಹದೇವ್ ಎನ್ನುವುದಾಗಿರಬಹುದು, ವಂದೇ ಮಾತರಂ ಎನ್ನುವುದಾಗಿರ್ಬೋದು. ಅದರ ಅರ್ಥ ಉದ್ದೇಶ ಒಂದೇ ಎಂದು ಅವರೇನ್ ಮಾಡ್ತಾರೆ ಭಾವಿಸಿರ್ತಾರೆ. ಬಂಗಾಳದ ನೂರಾರು ತರುಣ ಕ್ರಾಂತಿಕಾರರು ಸ್ವಾಮಿ ವಿವೇಕಾನಂದರ ಸಂದೇಶದಿಂದ ಸ್ಫೂರ್ತಿಗೊಂಡು
ಒಂದೇ ಮಾತ್ರ ಹಾಡ್ತಾ ಸಾವನ್ನು ಸಹಿತ ಆಲಂಘಿಸಿರ್ತಕ್ಕಂಥವ್ರು. ಸ್ವಾಮೀಜಿ ಸನ್ಯಾಸದ ಕರೆ ನೀಡಿದಾಗ ಮೊದಲು ದೀಕ್ಷೆ ಸ್ವೀಕರಿಸಿದ ಯುವಕರಲ್ಲಿ ಬಹುಮಂದಿ ಬ್ರಿಟಿಷ್ ಗುಪ್ತಚರರ ಅಪರಾಧಿ ಪಟ್ಟಿಯಲ್ಲಿದ್ದ ಸ್ವಾತಂತ್ರ್ಯ ಯೋಧರೇ ಆಗಿರ್ತಾರೆ. ವಿವೇಕಾನಂದರು ಬೂದಿ ಅನ್ನೂದಿ ಕಿಚ್ಚಿ ಹಬ್ಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವರು ಗತಿಸಿದ 3 ವರ್ಷಗಳ ಒಳಗೊಳಗೆ ಹೊಗೆಯಾಡುತ್ತಿದ್ದ ರಾಷ್ಟ್ರೀಯ ಚಳವಳಿ ಭೀಷಣವಾಗಿ ಸ್ಫೋಟಿಸ್ತದೆ. ಬೌದ್ಧಿಕ ರಂಗದಲ್ಲಿ ವಿವೇಕಾನಂದರ ವಾರಸುದಾರರಾಗಿ ಮುಂದೆ ಅರವಿಂದ್ ಘೋಷರು ಬರ್ತಾರೆ. ಅವರು ಬಂಕಿಂಚಂದ್ರರ ಉತ್ತರಾಧಿಕಾರಿಗಳು, ಚಟರ್ಜಿ ಅವರ ಉತ್ತರಾಧಿಕಾರಿಗಳು ಸಹಿತ ಹೌದು. ಮುಂದೆ ಸ್ವದೇಶಿ ಚಳವಳಿ ದಿನಗಳಲ್ಲಿ ಒಂದೇ ಮಾತ್ರ ರಾಷ್ಟ್ರೀಯತೆಯ ಪ್ರತೀಕ ಆಗ್ತದೆ. ಭಾರತದಾದ್ಯಂತ ಅದು ಪಸರಿಸಿ ಎಲ್ಲರ ನಾಲಿಗೆ ಮೇಲೂ ರಾಷ್ಟ್ರ ಗೀತೆಯಾಗಿ ನಲಿದಾಡ್ತದೆ. ದುರ್ದೈವಶಾತ್ ಇವತ್ತು ನಮ್ಮ ರಾಷ್ಟ್ರಗೀತೆ ಆಗಿರ್ಬೇಕಾಗಿರ್ತಕ್ಕಂಥ ಒಂದೇ ಮಾತ್ರ ಇಲ್ಲ ಅಂತಕ್ಕಂಥದ್ದು ನಮಗೆ ಈ ಸಂದರ್ಭದಲ್ಲಿ ಅತ್ಯಂತ ಖೇದಕರ ವಿಷಯ. ಮತ್ತೊಮ್ಮೆ ಕತ್ತಿಗಿಂತ ಲೇಖನಿ ಹಿರಿದು ಎನ್ನುವ ಮಾತನ್ನ ಒಂದೇ ಮಾತ್ರ ದೈನಿಕದ ವಿಷಯದಲ್ಲಿ ಪೂರ್ಣ ಸಾರ್ಥಕವಾಗ್ತದೆ. ಅರವಿಂದರೇ ಹೇಳಿದಂತೆ ಜನರ ಮನವನ್ನು ಪರಿವರ್ತಿಸಿ ಅದನ್ನು ಕ್ರಾಂತಿಗೆ ಸಿದ್ಧಗೊಳಿಸುವುದರಲ್ಲಿ ಒಂದೇ ಮಾತ್ರ ಪತ್ರಿಕಾ ಇತಿಹಾಸದಲ್ಲಿ ಮಹತ್ವದ ವೈಶಿಷ್ಟ್ಯಪೂರ್ಣ ಪಾತ್ರ ನಿರ್ವಹಿಸಿರ್ತಕ್ಕಂಥದ್ದು. ಒಂದೇ ಮಾತ್ರ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರವಿಂದರವರು ಈ ಮಾತನ್ನು ಹೇಳ್ತಾರೆ. 19ನೇ ಶತಮಾನದ ಕಡೆಗಾಲದಲ್ಲಿ ಸಪ್ಪೆಯಾಗಿದ್ದ ನಮ್ಮ ದೇಶದ ರಾಜಕಾರಣವನ್ನು ಹುರಿಗೊಳಿಸಿ ಹೊಸ ಚೈತನ್ಯ ಮಾರ್ಗದರ್ಶನ ನೀಡಿರ್ತಕ್ಕಂಥ ಯಶಸ್ಸು ಈ ಒಂದೇ ಮಾತ್ರ ಪತ್ರಿಕೆಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಂಗಾಲ ವಿಭಜನೆ ವಿರುದ್ಧ ನಡೆದ ಐತಿಹಾಸಿಕ ಪ್ರತಿಭಟನೆಯು ಒಂದೇ ಮಾತ್ರ ಗೀತೆಯನ್ನು ರಾಷ್ಟ್ರವ್ಯಾಪಿಯನ್ನಾಗಿ ಮಾಡ್ತದೆ. ಭಾರತದ ಮಹಾಜನತೆ ಜ್ಞಾನ, ಸಾಹಸ ಹಾಗೂ ಪರಂಪರೆ ಒಂದೇ ಮಾತರ್ನಲ್ಲಿ ಅಡಕವಾಗಿರ್ತವೆ. ಒಂದೇ ಮಾತರಂನಿಂದಾಗಿ ರಾಷ್ಟ್ರೀಯ ಶಿಕ್ಷಣ ಪ್ರಾರಂಭ ಆಗ್ತದೆ. ವಿದ್ಯಾರ್ಥಿಗಳು ಆಂಗ್ಲ ಶಾಲಾ ಕಾಲೇಜುಗಳನ್ನು ಬಿಟ್ಟು ದೇಶೀಯ ಶಿಕ್ಷಣ ಸಂಸ್ಥೆಗಳಿಗೆ ಧಾವಿಸ್ತಾರೆ. ನಿವೇದಿತ, ಮೇಡಮ್ ಖಾಮ ಸಿದ್ಧಪಡಿಸಿರ್ತಕ್ಕಂಥ ಧ್ವಜಗಳಲ್ಲಿ ಒಂದೇ ಮಾತ್ರ ನಾವು ಕಾಣ್ಬೋದು. ವೇದ ಉಪನಿಷತ್ತುಗಳಿಂದ ಹಿಡಿದು ಸ್ವಾಮಿ ವಿವೇಕಾನಂದರವರೆಗೆ ಅಲ್ಲಿಂದ ಮುಂದೆಯೂ ಸಹ ಎಲ್ಲರಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಮಾತೃರೂಪವೇ ಬಂಕಿಮರ ವಾಣಿಯಲ್ಲಿ ಒಂದೇ ಮಾತ್ರವಾಗಿ ಹೊಸದಾಗಿ ಮೈತಾಳುತ್ತದೆ. ಅದಕ್ಕಾಗಿ ಅದು ತಟ್ಟನೆ ಇಡೀ ದೇಶದ ಜನಕೋಟಿಯ ಹೃದಯ ಸೇರಿ ಅವರ ಕಂಠಗಳಿಂದ ಹೊರಚಿಮ್ಮಿ ಮಹಾನ್ ರಾಷ್ಟ್ರ ಮಂತ್ರ ಆಗಿ ಹೊರಹೊಮ್ಮುತ್ತದೆ. ಹೀಗೆ ನಮ್ಮ ರಾಷ್ಟ್ರ ಜೀವನದ ಕಾಯಕಲ್ಪದಲ್ಲಿ ಒಂದೇ ಮಾತ್ರ ವಹಿಸಿರ್ತಕ್ಕಂಥ ಪಾತ್ರ ಅವರ್ಣನೀಯ. ಗುಡುಗು ಮಿಂಚುಗಳೊಂದಿಗೆ ಅಬ್ಬರಿಸಿ ಬಂದ ಬಿರುಗಾಳಿ ಒಂದೇ ಮಾತ್ರ. ಆ ರಣಗಾಳಿಯೊಂದಿಗೆ ಉನ್ನತ ಆಸೆ ಆಕಾಂಕ್ಷೆಗಳೊಂದಿಗೆ ಕ್ರಾಂತಿಕಾರಕ ಭಾವೋದ್ರೇಕ ಹಾಗೂ ಉನ್ಮತ್ತ ನಿರೀಕ್ಷೆಗಳೊಂದಿಗೆ ಮಹಾನ್ ರಾಷ್ಟ್ರೀಯ ಚಳವಳಿ ಕಾಲಿಡ್ತದೆ. ಸಸ್ಯ ಶ್ಯಾಮಲೆಯ ಪೃಥ್ವಿಯು ಘೋರ ದುರ್ಗೆಯ ರೂಪ ತಾಳಿ ಬಡವರು, ಅಜ್ಞಾನಿಗಳು, ರೈತರು, ಕಾರ್ಮಿಕರು ಮೇಲೇಳ್ತಾರೆ. ದೇಶಭಕ್ತಿಯ ಉದ್ದುದ್ದ ಭಾಷಣಗಳನ್ನು ಅವರು ಕೇಳಿಸಿಕೊಳ್ಳಲಿಲ್ಲ. ಸ್ವಾತಂತ್ರ್ಯ ಹೋರಾಟದ ರಾಶಿ ಸಾಹಿತ್ಯವನ್ನು ಅವರು ಓದಿಕೊಳ್ಳಲಿಲ್ಲ. ಆದರೆ ಒಂದೇ ಮಾತರಂ ಎಂಬ ಜೋಡಿ ಶಬ್ದವೇ ಅವರಿಗೆ ಜೀವನದ ಉಸಿರಾಗ್ತದೆ. ಹಿಂದೂ ಮಹಾಸಾಗರದಿಂದ ಹಿಮಾಲಯದವರೆಗಿನ ಭೂಮಿ ಎಲ್ಲವನ್ನು ಆ ಮಂತ್ರ ಒಂದಾಗಿ ಬೆಸೆಯುತ್ತದೆ. ನಿರ್ಬಲ, ನಿಸ್ತೇಜ, ನಿರಾಯುಧ, ಜರ್ಜರಿತ ಜನಾಂಗವೊಂದು ಬಲ ಸಂಪನ್ನವಾದ, ಶಸ್ತ್ರಸಜ್ಜಿತವಾದ ಕುಟಿಲ ನಿರ್ದಯ ಶಾಸನಾರೂಢ ಪರಕೀಯ ಸತ್ತೆಯನ್ನು ಕಿತ್ತೆಸೆಯಿತು. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಮುಳುಗಿಸಿತು. ಎಂತಹ ಪವಾಡವನ್ನ ಈ ಒಂದೇ ಮಾತ್ರ ಅಂತಕ್ಕಂತಹ ಈ ಪಂಚಾಕ್ಷರಿಯ ಮಂತ್ರ ಮಾಡ್ತದೆ ಅನ್ನೋದು ಈ ಒಂದೇ ಮಾತ್ರಮ್ಮ ಮತ್ತು ಸಾವರ್ಕರ್ ಅವರ ಬೃಹತ್ ಗ್ರಂಥಗಳು ಮಾಡಿರ್ತಕ್ಕಂಥ ಶ್ರೇಷ್ಠ ಕಾಯಕ ಇದು. ಮುಂದೆ ಬರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಕೃತಿಗಳು. ವಿವೇಕಾನಂದರು ಎಲ್ಲರಿಗೂ ಹೆಚ್ಚು ಪರಿಚಿತರೆ. ವಿವೇಕಾನಂದರ ಕೃತಿಗಳಲ್ಲಿ ಎಲ್ಲರೂ ಓದಲೇಬೇಕಾಗಿರ್ತಕ್ಕಂಥದ್ದು ಮತ್ತು ವಿವೇಕಾನಂದರು ಸ್ವಾತಂತ್ರ್ಯ ಸಮರದಲ್ಲಿ ನೇರವಾಗಿ ಪಾಲ್ಗೊಂಡಿರದೇ ಇರಬಹುದು. ಆದರೆ ಎಲ್ಲ ಸ್ವಾತಂತ್ರ್ಯ ಸಮರಕ್ಕೆ ಬೇಕಾಗಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನ ತಯಾರಿಸಿರ್ತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ತದೆ ಅಂದ್ರೆ ವಿವೇಕಾನಂದರಿಗೆ. ಎಲ್ಲರೂ ಸಹಿತ ವಿವೇಕಾನಂದರಿಂದಲೇ ಪ್ರೇರಣೆ ಪಡೆದಿರ್ತಕ್ಕಂಥವ್ರು. ಒಂದಿಷ್ಟು ವಿವೇಕಾನಂದರಿಂದ ಒಂದೆರಡು ಅಂಶಗಳನ್ನು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಸ್ವಾತಂತ್ರ್ಯ ಪೂರ್ವ ಹಲವು ವಿವಿಧ ರಾಷ್ಟ್ರೀಯ ಕಾರ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಯಾರನ್ನಾದ್ರೂ ಕೇಳ್ಬೋದು ನಾವು. ಅವ್ರಿಗೆಲ್ಲರಿಗೂ ವಿವೇಕಾನಂದರೇ ಪ್ರೇರಣೆಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೊಲಂಬೋದಿಂದ ಅಲ್ಮೋರಕ್ಕೆ ಅಂತಕ್ಕಂಥ ಕೃತಿಯಿಂದ ಬಹುಶಃ ಬಹಳ ಜನರು ಆಗಿರ್ಬೋದು, ಈಗ ಬಹುತೇಕ ಎಲ್ಲರೂ ಸಹಿತ ಪ್ರೇರಣೆ ಆಗಿದ್ದಾರೆ. ಗುರುದೇವರಾಗಿರ್ತಕ್ಕಂಥ ರವೀಂದ್ರನಾಥ್ ಠಾಕೂರ್ ಅವರು, ನೀವು ಭಾರತವನ್ನು ಅರಿಯಬೇಕೆಂದಿದ್ದರೆ ವಿವೇಕಾನಂದರ ಲೇಖನ ಭಾಷಣಗಳನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಅದರಲ್ಲಿ ಸಾಮರ್ಥ್ಯ ಇರ್ಬೋದು. ಅವರ ಕೃತಿಗಳನ್ನು ಓದಿದ ಮೇಲೆ ನನ್ನ ತಾಯ್ನಾಡಿನ ಬಗ್ಗೆ ನನಗಿದ್ದ ಪ್ರೇಮ 1000 ಪಟ್ಟು ಹೆಚ್ಚಾಯಿತು ಅಂತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರೇ ಹೇಳ್ತಾರೆ. ಅಷ್ಟೇ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ
ಈ ರೀತಿ ಬರ್ಕೊಳ್ತಾರೆ, ಅನ್ಡೌಟೆಡ್ಲಿ ಹಿ ಈಸ್ ದ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನನಗಿನ್ನು ಎಳೆಯ ವಯಸ್ಸು, ವಿವೇಕಾನಂದರ ಕೊಲಂಬೊ ಟು ಅಲ್ಮೋರಾ ಕೃತಿ ಸಿಕ್ಕಿತು, ನನ್ನ ಇಡೀ ಜೀವನವೇ ಬದಲಾಗಿ ಹೋಯಿತು ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಅಷ್ಟೇ ಅಲ್ಲ, ರಾಜಾಜಿ ಅವರು ಹೇಳ್ತಾರೆ, ಇಫ್ ದೇರ್ ವಾಸ್ ನೋ ವಿವೇಕಾನಂದ ಇಂಡಿಯಾ ವುಡ್ ನಾಟ್ ಹ್ಯಾವ್ ಬಿಕಮ್ ಫ್ರೀ, ವಿ ಓ ಎವ್ರಿಥಿಂಗ್ ಟು ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಮಾತನ್ನ ರಾಜಾಜಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ನಾವೆಲ್ಲ ಏನು ಜವಾಹರ್ಲಾಲ್ ನೆಹರು ಅವರಂತ ಚಾಚಾ ಅಂತ ಕರಿತೀವಿ, ಸ್ವಾಮೀಜಿ ಅವರನ್ನು ಕುರಿತು ಅತ್ಯಂತ ಸೊಗಸಾಗಿ ಹೇಳ್ತಾರೆ. ಗುರುದೇವ ರವೀಂದ್ರರು, ಅರವಿಂದರಂತವರು ಮಾತ್ರ ಅಲ್ಲ, ಅವರಿಗೆ ಸರ್ವೇ ಸಾಮಾನ್ಯ ವಿವೇಕಾನಂದರ ಪ್ರೇರಣೆ ಹಿಂದೂ ಧರ್ಮದಿಂದ ಭಾವನಾತ್ಮಕವಾಗಿ ತಮ್ಮನ್ನು ದೂರ ಉಳಿಸಿಕೊಳ್ಳುವುದಕ್ಕಾಗಿಯೇ ಶ್ರಮಿಸುತ್ತಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಸ್ವಾಮೀಜಿಯವರು ಸಮಾಜಕ್ಕೆ ಗತೇತಿ ಇತಿಹಾಸದ ಆಧಾರದ ಮೇಲೆ ಆತ್ಮನಿರ್ಭರತೆಯನ್ನು ತಂದುಕೊಟ್ಟರು ಅಂತೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಆತ್ಮನಿರ್ಭರತೆಯನ್ನು ಹಾಗೆ ಮೂಡಿಸಿರ್ತಕ್ಕಂಥವ್ರು ನಮ್ಮ ಸ್ವಾಮೀಜಿ. ಈಗ ಮತ್ತೆ ಆತ್ಮನಿರ್ಭರ ಭಾರತದತ್ತ ನಾವೆಲ್ಲ ಧಾವಿಸ್ತಾ ಇದ್ದೇವೆ. ಮತ್ತೆ ಅದೇ ನರೇಂದ್ರ ಇಂದು ಆ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಇವತ್ತು ಅದೇ ನರೇಂದ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಆವಿರ್ಭವಿಸಬೇಕು. ಆಧ್ಯಾತ್ಮಿಕ, ವ್ಯಾವಹಾರಿಕ, ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ ಹಾಗೂ ಸಮಕಾಲಿಕ ಇವುಗಳನ್ನು ಶ್ರೇಷ್ಠ ಸ್ತರದಲ್ಲಿ ಸಮನ್ವಯಗೊಳಿಸಿದವರು ಸ್ವಾಮೀಜಿಯವರು, ಸ್ವಾಮಿ ವಿವೇಕಾನಂದರು. ಎಲ್ಲ ಸ್ವಾತಂತ್ರ್ಯ ಸಂಘರ್ಷದ ವೇದಿಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಮೇಲೂ ಸಹಿತ ವಿವೇಕಾನಂದರ ಪ್ರಭಾವ ಆಗ್ತದೆ. ಬ್ರಿಟಿಷ್ ಸಾಮ್ರಾಜ್ಯದ ಗುಣಗಾನ ಮಾಡುತ್ತಾ ಸಣ್ಣ ಪುಟ್ಟ ರಿಯಾಯಿತಿಗಳಿಗಾಗಿ ಮನವಿ ಸಲ್ಲಿಸುತ್ತಿದ್ದ ಕಾಂಗ್ರೆಸ್ ವಿವೇಕಾನಂದರು ನಿಧನರಾದ 3 ವರ್ಷಗಳಲ್ಲೇ ಪ್ರಖರ ರಾಷ್ಟ್ರವಾದಿ ವೇದಿಕೆ ಆಗ್ತದೆ. ವಿವೇಕಾನಂದರಿಂದ ಪ್ರಭಾವಿತರಾಗಿರ್ತಕ್ಕಂಥ ಲಾಲ್ ಬಾಲ್ ಪಾಲ್ರಾಗಿರ್ಬೋದು, ಅರವಿಂದ್ ಘೋಷರಾಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಹೆಡಗೆವಾರ್ ಅವರಾಗಿರ್ಬೋದು, ಪಟೇಲ್ರಾಗಿರ್ಬೋದು, ರಾಜಾಜಿ ಅವರು ಇದಕ್ಕೆ ಕಾರಣರು. ಸ್ವಾತಂತ್ರ್ಯ ಆಂದೋಲನಕ್ಕೆ ಭದ್ರ ತಳಹದಿ ಒದಗಿಸಿದ್ದು ಸ್ವಾಮೀಜಿಯವರ ಸಂದೇಶವೇ ಅಂತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಈ ಹಿಂದೂ ಸಂತ ತುಫಾನಿನಂತೆ ಬಂದ ಅಂಥೇಳಿ ಪಾಶ್ಚಾತ್ಯರು ವರ್ಣಿಸ್ತಾರೆ. ಅವರು ಭಾರತಕ್ಕೆ ಮರಳಿದಾಗ ವಿವೇಕಾನಂದರು ಅವರಿಗೆ ಸಂದಿರ್ತಕ್ಕಂಥ ಗೌರವ ಬಹುಶಃ ಬೇರೆ ಯಾರಿಗೂ ದಕ್ಕಿರ್ಲಿಕ್ಕಿಲ್ಲ. ಹೇಳ್ತಾರೆ ಸ್ವಾಮೀಜಿ ಅವರು, ಭಾರತ ಮತ್ತೆ ಏಳಲಿರುವುದು ಬಹುಬಲದಿಂದಲ್ಲ, ಆಧ್ಯಾತ್ಮ ಬಲದಿಂದ. ಶಾಂತಿ, ವಿಶ್ವ ಪ್ರೇಮಗಳ ಧ್ವಜವನ್ನು ಮುಗಿಲಲ್ಲಿ ಹಾರಿಸಲಿದೆ ಭಾರತ. ಇದೊಂದು ದೃಶ್ಯವಂತೂ ನನ್ನ ಕಣ್ಣ ಮುಂದೆ ನಿಚ್ಚಳವಾಗಿ ಕಾಣುತ್ತಿದೆ. ಸನಾತನತೆಯೂ ತೇಜಸ್ಸ ಪೂರ್ಣತೆಯೂ ಆದ ನನ್ನ ತಾಯಿ ಈಗ ಮತ್ತೊಮ್ಮೆ ಎಚ್ಚೆತ್ತಿದ್ದಾಳೆ, ತನ್ನ ಸಿಂಹಾಸನದ ಮೇಲೆ ವಿರಾಜಿಸುತ್ತಿದ್ದಾಳೆ. ಆ ಮಾತೆಯ ಅಧಿಷ್ಠಾನ ಪುನರುಜ್ಜೀವನವಾಗಿದೆ. ಮಾತ್ರವಲ್ಲ, ಹಿಂದಿಗಿಂತಲೂ ಹೆಚ್ಚು ಭವ್ಯವಾಗಿದೆ. ಶಾಂತಿಯನ್ನು ಮತ್ತು ಕಲ್ಯಾಣವನ್ನು ಸಾರುವ ಆಕೆಯನ್ನು ಉಚ್ಚ ಸ್ತರದಲ್ಲಿ ಕೀರ್ತಿಸಿ ಜಗತ್ತಿನಲ್ಲಿ ಪರಿಚಯಿಸಿರಿ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಗ ಆ ಸಂದರ್ಭ ಬಂದೊದಗಿದೆ. ಇನ್ನೇನು ಭಾರತ ಈ ಆತ್ಮನಿರ್ಭರತೆಯೊಂದಿಗೆ ಜಗದ್ಗುರು ಭಾರತ ಆಗ್ಬೇಕಂತಂದ್ರೆ ಇವತ್ತಿನ ನಮ್ಮ ಹೊಸ ಶಿಕ್ಷಣ ನೀತಿ ಬಂದಿದೆ. ಹೊಸ ಶಿಕ್ಷಣ ನೀತಿಯಲ್ಲಿ ಇಷ್ಟು ದಿವಸ ನಮ್ಮ ಶಾಲಾ ಮಕ್ಕಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವ ಸಾಹಿತ್ಯ ಸಿಕ್ಕಿಲ್ಲೋ, ಯಾವ ಕ್ರಾಂತಿಕಾರಿಗಳ ಪರಿಚಯ ಆಗಿಲ್ವೋ, ಯಾವ ರಾಷ್ಟ್ರೀಯ ಸಾಹಿತ್ಯ ಸಿಕ್ಕಿಲ್ವೋ ಅದೆಲ್ಲವೂ ಸಿಗುವಂತಾಗಲಿ. ಆಗ ಇನ್ನಷ್ಟು ದೇಶಭಕ್ತ ಬಂಧುಗಳು, ದೇಶಕ್ಕಾಗಿ ದುಡಿತಕ್ಕಂಥವರ ಸಂಖ್ಯೆ ನೂರ್ಮಡಿ ಆಗ್ತದೆ. ಅತ್ಯಂತ ಶ್ರೇಷ್ಠ ದೇಶಭಕ್ತ ಸ್ವಾಮೀಜಿ ವಿವೇಕಾನಂದರು ಪ್ರತಿಯೊಬ್ಬ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥವ್ರು. ಕ್ರಾಂತಿಕಾರಿಗಳ ಮನೆಯಲ್ಲಿ ಪೊಲೀಸರು ಶೋಧನೆ ಮಾಡಿದಾಗ ಎಲ್ಲೆಲ್ಲೂ ಸಿಗುತ್ತಿದ್ದುದು ಕೊಲಂಬೋದಿಂದ ಅಲ್ಮೋರಾಕ್ಕೆ ಅಂತಕ್ಕಂಥ ಗ್ರಂಥ. ಇದು ಕ್ರಾಂತಿಕಾರಿಗಳ ದೇಶಭಕ್ತರ ಭಗವದ್ಗೀತೆ ಆಗ್ತದೆ. ಇಂಗ್ಲೆಂಡಿನ ಗೃಹ ಸಚಿವ ಬಂಗಾಳದ ಗವರ್ನರ್ಗೆ ಪತ್ರ ಬರೆದು ಹೇಳ್ತಾನೆ, ತರುಣರಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸುತ್ತಿರುವ ವಿವೇಕಾನಂದರ ಎಲ್ಲ ಕೃತಿಗಳನ್ನು, ಭಾಷಣಗಳನ್ನು ನಿಷೇಧಿಸುವಂತೆ ಸೂಚಿಸ್ತಾನೆ. ನೋಡ್ರಿ, ಎಷ್ಟೊಂದು ವಿವೇಕಾನಂದರ ನೇರವಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ ಇದ್ರೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನ ತಯಾರು ಮಾಡತಕ್ಕಂಥ ಸಾಮರ್ಥ್ಯ ಸ್ವಾಮಿ ವಿವೇಕಾನಂದರ ಅವರ ಆ ಮಾತುಗಳಿಗೆ, ಅವರ ಆ ಸಾಹಿತ್ಯಕ್ಕೆ ಕಿತ್ತು ಅಂತಕ್ಕಂಥದ್ದು. ಅವರೊಂದಿಗೆ ನಿವೇದಿತಾರು ಬರ್ತಾರೆ. ಅನಂತರ ಜೆಮ್ಶೆಡ್ಜಿ ಟಾಟಾ ಅವರಿಗೂ ಸಹಿತ ಪ್ರೇರಣೆ ನೀಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಸ್ವದೇಶಿ ಕೈಗಾರಿಕೆಯನ್ನು ಪ್ರಾರಂಭಿಸಲು ಪ್ರೋತ್ಸಾಹ ನೀಡ್ತಾರೆ. ಅವರಿಗೆ ಪ್ರೇರಣೆಯನ್ನು ಸಹಿತ ಸ್ವಾಮೀಜಿ ಅವರು ನೀಡ್ತಾರೆ. ಇದಷ್ಟೇ ಅಲ್ಲದೆ ಕುತೂಹಲಕಾರಿ ಸಂಗತಿ ಅಂತಂದ್ರೆ, ಉದಾರವಾದಿ, ತೀವ್ರವಾದಿ, ಕ್ರಾಂತಿಕಾರಿ ಹಾಗೂ ಗಾಂಧಿವಾದಿ ಮೊದಲಾದ ರಾಷ್ಟ್ರೀಯ ಆಂದೋಲನದ ಎಲ್ಲ ಧಾರೆಗಳ ಮೇಲೆಯೂ ಸಹಿತ ವಿವೇಕಾನಂದ ಚಿಂತನೆಯ ಪ್ರಭಾವ ಕಂಡು ಬರ್ತದೆ. ಅಷ್ಟೇ ಅಲ್ಲ, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ತೀವ್ರಗಾಮಿಗಳ ನಾಯಕರಾಗಿದ್ದರು. ಅವರು ವಿವೇಕಾನಂದರ ನೇರ ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರು. ಅವರ ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಯ ಮೇಲೆ ಸ್ವಾಮೀಜಿ ಪ್ರಭಾವ ತುಂಬಾ ಬೀರಿರ್ತಾರೆ. ಸ್ವಾಮೀಜಿ ಅಗತ್ಯವಾಗಿದ್ದ ರಾಷ್ಟ್ರೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದ ನಮ್ಮ ಕಾಲದ ಮಹಾಪುರುಷರು ಅಂತೇಳಿ ತಿಲಕರು ಹೇಳ್ತಾರೆ.
ಅವರು ವಿವೇಕಾನಂದರನ್ನ ಇಬ್ರು ಎಲ್ಲಿ ತಿಲಕರು ಮತ್ತು ಸ್ವಾಮೀಜಿ ಬೇಲೂರಿನಲ್ಲಿ ಪರಸ್ಪರ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿ ತಿಲಕರಿಗೆ ಒಂದು ಮಾತು ಹೇಳ್ತಾರೆ. ನಮ್ಗೆಲ್ಲ ನೆನಪಿಟ್ಕೊಳ್ಬೇಕು ನಾವು ಇದನ್ನ, ಸ್ವಾಮೀಜಿ ಅಂದ್ರೆ ಏನು ಅಂತೇಳಿ. ಕೇವಲ ನಾವು ಈಗಿನ ಇತ್ತೀಚಿನ ಕೇವಲ ಕ್ಯಾಮಿಯನ್ನು ಧರಿಸಿರ್ತಕ್ಕಂಥ ಸನ್ಯಾಸಕ್ಕೂ ಸ್ವಾಮೀಜಿಯರ ಸನ್ಯಾಸತ್ವಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸನ್ಯಾಸಕ್ಕೆ ಹೊಸ ಪರಂಪರೆಯನ್ನ ಕೊಟ್ಟವರು ಅವರು. ಹೇಳ್ತಾರೆ, ಶತ್ರುಗಳೊಂದಿಗೆ ಸಂಘರ್ಷ ಮಾಡುವಾಗ ವಿಧ್ವಂಸಕ ಮಾರ್ಗಗಳನ್ನು ಅವಲಂಬಿಸಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನ ಸ್ವಾಮೀಜಿ ತಿಲಕರಿಗೆ ಹೇಳ್ತಾರೆ. ತಿಲಕರ ಮರಾಠ ಪತ್ರಿಕೆಯಲ್ಲಿ ವಿವೇಕಾನಂದರನ್ನ ಏನಂತ ಬರೀತಾರಂದ್ರೆ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಅಂತ ಹೇಳಿ ಬರೀತಾರೆ. ಅಷ್ಟೇ ಅಲ್ಲ, ದೇಶಬಂಧು ಚಿತ್ತರಂಜನ್ ದಾಸ್ ಆಗಿರ್ಬೋದು, ಬಿಪಿನ್ ಚಂದ್ರ ಪಾಲ್ ಅವರಾಗಿರ್ಬೋದು, ಸ್ವಾಮೀಜಿ ಅವರ ಸೆಳೆತಕ್ಕೆ ಒಳಗಾಗಿರ್ತಕ್ಕಂಥವ್ರು ಇವರೆಲ್ಲರೂ. ತೀವ್ರವಾದಿಗಳ ಚಟುವಟಿಕೆಗಳಿಗೆ ಶಕ್ತಿ ನೀಡಬಹುದೆಂಬ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನ ಮತ್ತು ರಾಮಕೃಷ್ಣ ಆಶ್ರಮವನ್ನ ನಿಷೇಧಿಸಬೇಕು ಅಂತೇಳಿ ಸರ್ಕಾರ ಆಲೋಚಿಸಿರ್ತದೆ. ಸ್ವಾಮೀಜಿ ಅವರನ್ನ ಗುಪ್ತಚರರು ಸದಾ ನೆರಳಿನಂತೆ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಹಿಂಬಾಲಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಸುಭಾಷ್ ಚಂದ್ರ ಬೋಸ್ ಅವರಿಗೂ ಸಹಿತ ಪ್ರೇರಣೆಯನ್ನು ನೀಡಿ ಭಾರತದ ಹೊಸ ಪುನರುತ್ಥಾನಕ್ಕೆ ಹೊಸ ಆಯಾಮವನ್ನು ಬರೆದುಕೊಟ್ಟವರು ಸ್ವಾಮೀಜಿಯವರು. ಸ್ವಾಮಿ ವಿವೇಕಾನಂದರು ದುರ್ಬಲಗೊಂಡಿರ್ತಕ್ಕಂಥ ನಾಡಚೇತನವನ್ನ ಬಡಿದೆಬ್ಬಿಸ್ತಾರೆ. ಆಕೆಯ ಆಧ್ಯಾತ್ಮಿಕ ತ್ರಷೆಯ ಮತ್ತು ತನಿಸುವಿಕೆಯ ಸಂಕೇತವಾಗ್ತಾರೆ. ಭಾರತದ ಯುಗ ಯುಗದ ಭಾವನೆಗಳಿಗೆ ಶಬ್ದರೂಪವನ್ನು ಕೊಡ್ತಾರೆ. ಅವರ ವೀರವಾಣಿ ವಾಂಗ್ಮಂತ್ರವಾಗಿ ಹೊಮ್ಮಿ ಭಾರತೀಯರ ಧಮನಿಗಳಲ್ಲಿ ದುಮ್ಮಿಕ್ತದೆ. ಸಂಕುಚಿತ ಮನೋಭಾವನೆಯ ಗೋಡೆಗಳನ್ನು ಒಡೆದು ಮನಸ್ಸನ್ನು ಗಗನ ವಿಶಾಲವನ್ನಾಗಿ ಮಾಡ್ತದೆ. ಉತ್ತಿಷ್ಟತ ಜಾಗೃತ ಪ್ರಾಪ್ಯವರಹ ನಿಬೋಧತ ಎಂತಕ್ಕಂಥ ಅವರ ಕಹಳೆಯ ಕರೆ ತನ್ನ ಎಲ್ಲ ಕೆಲಸವನ್ನ ಮಾಡಿಸಿಕೊಳ್ತದೆ. ಭಾರತದ ಪುನರುತ್ಥಾನ ಪ್ರಾರಂಭ ಆಗ್ತದೆ. ಈ ರೀತಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹಲವು ಸಾಹಿತ್ಯಗಳು ಹೊರಬರ್ತವೆ. ಅದಕ್ಕೆ ಹಲವಾರು ಸಂಕಷ್ಟಗಳು, ನಿಷೇಧಗಳು ಹೊರ ಆಗ್ತವೆ. ಅದೆಲ್ಲದರಿಂದಲೂ ಸಹಿತ ಮುಕ್ತಿಯನ್ನ ಪಡೆದು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ಆಯಾಮನ ಒದಗಿಸ್ತಕ್ಕಂಥರಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯಗಳ ಪಾತ್ರ, ಪತ್ರಿಕೆಗಳ ಪಾತ್ರ, ದೇಶಭಕ್ತಿ ಗೀತೆಗಳ ಪಾತ್ರ ಹಾಗೂ ಕ್ರಾಂತಿಕಾರಿಗಳ ಪಾತ್ರ ಎಂದೆಂದಿಗೂ ಚಿರಸ್ಮರಣೀಯ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಕ್ರಾಂತಿಕಾರಿಗಳನ್ನ ಹಾಗೂ ಎಲ್ಲ ಅಂತ ಅಮೂಲ್ಯ ಸಾಹಿತ್ಯವನ್ನು ನೀಡಿರ್ತಕ್ಕಂತಹ ಎಲ್ಲ ಸಾಹಿತ್ಯಗಳನ್ನು ಮತ್ತೊಮ್ಮೆ ಮನದೊಮ್ಮೆ ನನ್ನ ಹೃದಯ ಮಧ್ಯದಲ್ಲಿ ಸ್ಮರಿಸಿ ನನ್ನ ಮಾತುಗಳನ್ನು ತಾಯಿ ಭಾರತ ಎಂಬ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.